ಸೈನ್ಸ್ ಅಂಡ್ ಆಸ್ಟ್ರಾಲಜಿ ಕಾಂಬಿನೇಷನ್ ಯಾವ ರೀತಿಯಾಗಿರುತ್ತೆ? ಒಂದು ಅಧ್ಯಯನದ ಭಾಗ, ಇನ್ನೊಂದು ಸಂಪೂರ್ಣವಾಗಿ ಆಚರಣೆಗೆ ಬಿಟ್ಟಂತ ವಿಚಾರ. ಎರಡನ್ನು ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆಗೆ ಗುರುಪ್ರಸಾದ್ ಆಗ್ಲೇ ಲೈವ್ ನಲ್ಲಿ ಜಾಯ್ನ್ ಆಗಿದ್ರು. ಕೆಲವೊಂದು ವಿಚಾರಗಳನ್ನ ಅವರು ಹಂಚಿಕೊಂಡಿದ್ರು. ಅಫ್ಕೋರ್ಸ್ ಗುರುಪ್ರಸಾದ್ ಅವರೇ, ಇದು ಸಂಪೂರ್ಣವಾದ ಅಧ್ಯಯನದ ಭಾಗ. ಹಾಗೆ ಕುತೂಹಲದ ಘಟ್ಟ ನಿಮಗೆ ಸೂರ್ಯಗ್ರಹಣ, ಚಂದ್ರಗ್ರಹಣ ಸಂಭವಿಸೋದು. ಇವತ್ತಿನ ಸೂರ್ಯಗ್ರಹಣ ಯಾವ ರೀತಿಯಾಗಿ ಸ್ಟಡಿಗೆ ಹೆಲ್ಪ್ ಆಗುತ್ತೆ? ನೀವು ಯಾವ ರೀತಿ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದೀರಾ ಮಕ್ಕಳಿಗೆ ಟೀಚ್ ಮಾಡುವಂಥದ್ದು, ಅಥವಾ ನಿಮ್ಮ ಬ್ಯಾಚಸ್ ಗಳಿರುತ್ತೆ ಅನ್ಕೊಳ್ತೀನಿ? ಇಲ್ಲ, ಖಂಡಿತ ನಾವು ಇದ್ರ ಬಗ್ಗೆ ತಿಳುವಳಿಕೆ ಕೊಡ್ತಾ ಇದ್ದೀವಿ ತಾರಾಲಯದಿಂದ. ಇದ್ರ ಬಗ್ಗೆ ನಾನು ಮಾತಾಡಿದ್ದೀನಿ ಸಾಕಷ್ಟು. ನಮ್ಮಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಬರೋರಿಗೆ ನಾವು ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ, ಅದರಲ್ಲೂ ಆಸಕ್ತಿ ತೋರಿಸೋರ್ಗೆ. ಇದೇನಾದ್ರೂ ಬೆಳಗಿನ ಹೊತ್ತಿನಲ್ಲಿ ಎಲ್ರು ಬರೋ ಹೊತ್ತಲ್ಲಿ ಏನಾದ್ರೂ ಇದರಲ್ಲಿ ಈ ಗ್ರಹಣ ನಡೀತಾ ಇದ್ರೆ ನಾವು ಇಲ್ಲಿ ಎಲ್ಲಾ ಬೇಕಾದ ಅನುಕೂಲಗಳನ್ನ ಕಲ್ಪಿಸ್ಕೊಡ್ಬೋದಿತ್ತು. ಆದ್ರೆ ಇದು ರಾತ್ರಿ ನಡೀತಾ ಇರೋದ್ರಿಂದ ನಾವೇ ತೋರಿಸಿದ್ರು ಇಲ್ಲಿ ಕಾಣದೇ ಇರೋದ್ರಿಂದ ಯಾರು ಬರೋದಿಲ್ಲ. ಆದ್ರೆ ಈ ಗ್ರಹಣದ ದೃಷ್ಟಿ, ಇದು ಒಂದು ನೋಡಿ, ಖಗ್ರಾಸ, ಸಂಪೂರ್ಣ ಸೂರ್ಯಗ್ರಹಣ. ಸಾಮಾನ್ಯವಾಗಿ ಚಂದ್ರಗೋಲ ಸೂರ್ಯಗೋಲವನ್ನ ಸಂಪೂರ್ಣವಾಗಿ ಆವರಿಸಿದಂತೆ ಕಂಡು ಬರೋದು ಸುಲಭ ಅಲ್ಲ. ಅದು ಆಗತ್ತೆ, ಸಂಪೂರ್ಣ ಸೂರ್ಯಗ್ರಹಣ ಆಗಲ್ಲ ಅಂತಲ್ಲ, ಆದ್ರೆ ಇದು ಬಹಳ ವಿರಳವಾದ ವಿದ್ಯಮಾನ. ಹಾಗಾಗಿ ಇದು ಸೂರ್ಯನ ಕರೋನ ಅಂತ ನಾವೇನ್ ಹೇಳ್ತೀವಿ, ಅಂದ್ರೆ ಸೂರ್ಯನಿಗೆ ಒಳ ವಾತಾವರಣ ಇದೆ, ವರ್ಣಮಂಡಲ ಅಂತ, ಕ್ರೋಮೋಸ್ಫಿಯರ್ ಅಂತ, ಕರೋನಾ ಅಂತ ಇದೆ, ಆಮೇಲೆ ಅದು ಕಿರೀಟ ಅಂತ. ಇದರ ಅಧ್ಯಯನಕ್ಕೆ ಇದು ಪೂರಕ. ಇಂತಹ ಒಂದು ಖಗ್ರಾಸ ಅಂತ ಏನ್ ಹೇಳ್ತೀವಿ, ಇದು ಪೂರಕ. ಕೆಲಮಟ್ಟಿಗೆ ಇದು ಚಂದ್ರನ ಮೇಲಿನ ಸ್ವರೂಪಗಳ ಬಗ್ಗೆನು, ಅದರ ಬೆಟ್ಟಗಳು ಯಾವ ರೀತಿ ಇದೆ ಅದನ್ನ ಅಧ್ಯಯನ ಮಾಡೋದಕ್ಕೂ ಕೆಲಮಟ್ಟಿಗೆ ಸಾಧ್ಯ. ಯಾವ ರೀತಿ ಚಂದ್ರನಿಂದ ಸೂರ್ಯನ ಬೆಳಕು ಪ್ರತಿಫಲಿಸಲ್ಪಡತ್ತೆ ಅಂದ್ರೆ, ನಾವು ಈ ಖಗ್ರಾಸದ ವೇಳೆಯಲ್ಲಿ ಸ್ವಲ್ಪ ಮುಂಚೆ ಮತ್ತು ಆಮೇಲೆ ಬೈಲೀಸ್ ಬೀಡ್ಸ್ ಅಂತ ಹೇಳ್ತೀವಿ, ಬೇಲಿ ಮಣಿಗಳು ಅಂತ, ಅದನ್ನೆಲ್ಲ ಅದು, ಆಮೇಲೆ ಡೈಮಂಡ್ ರಿಂಗ್ ಎಫೆಕ್ಟ್ ಅಂತ, ವಜ್ರದುಂಗುರ, ಇದನ್ನೆಲ್ಲ ನಾವು ಅಧ್ಯಯನ ಮಾಡುವ ಮೂಲಕ ಸೂರ್ಯನ ವಾತಾವರಣದ ಬಗ್ಗೆ, ಕೆಲಮಟ್ಟಿಗೆ ಚಂದ್ರನ ಬಗ್ಗೆ, ಭೂ ವಾತಾವರಣದ ಬಗ್ಗೆನು ನಾವು ಅಧ್ಯಯನ ಮಾಡ್ಬೋದು. ಓಕೆ ಓಕೆ. ಈ ಟ್ರೆಡಿಷನಲ್ ಬಿಲೀಫ್ಗಳ ಮೇಲೆಲ್ಲ ಎಕ್ಸ್ಪೆರಿಮೆಂಟ್ಗಳು ಆಗ್ತಾ ಇರುತ್ತಾ? ಚಿಕ್ಕದಾಗಿ ನನಗ್ ತಿಳಿದ ಹಾಗೆ ಇಲ್ಲ, ನನಗ್ ತಿಳಿದಾಗೆ ಇಲ್ಲ. ನಂಬಿಕೆ ಅವರವರದ್ದು. ಆದ್ರೆ ನನ್ನ ದೃಷ್ಟಿಕೋನ, ನನ್ನ ಫೋಕಸ್, ನನ್ನ ದೃಷ್ಟಿ ಕೇಂದ್ರೀಕೃತವಾಗಿರೋದು ವಿಜ್ಞಾನದ ಬಗ್ಗೆ. ನಾನು ಮೊದಲೇ ಹೇಳಿದೆ, ವಿಜ್ಞಾನ ಅನ್ನೋದು ಪ್ರಕೃತಿ ನಮಗೆ ಇಂತಹ ವಿದ್ಯಮಾನವನ್ನು ಕಂಡು ಆನಂದಿಸುವಂತಹ, ಮುಫತ್ತಾಗಿ ಯಾವುದೇ ವೆಚ್ಚವಿಲ್ಲದೆ ಕಂಡು ಆನಂದಿಸಬಹುದಂತಹ ಒಂದು ಅವಕಾಶನ ಒದಗಿಸಿಕೊಟ್ಟಿದೆ ಗ್ರಹಣಗಳು. ಆ ರೀತಿ ನೋಡಿ, 15 ಶತಮಾನಗಳ ಹಿಂದೆನೆ ಆರ್ಯಭಟ ಹೇಳಿದ್ದ, ಗ್ರಹಣಗಳು ಉಂಟಾಗೋದು ನೆರಳಿನಿಂದ ಅಂತ ಸ್ಪಷ್ಟವಾಗಿ ಹೇಳಿದ. ಅದೇ ರೀತಿ ಭೂಮಿ ತನ್ನ ಅಕ್ಷದ ಸುತ್ತೋದ್ರಿಂದಾನೇ ಹಗಲು ರಾತ್ರಿಗಳಾಗತ್ತೆ ಅಂತ ಆವಾಗ್ಲೇ ಹೇಳಿದ್ದ. ಹಾಗಾಗಿ ನಮಗೆ ವೈಜ್ಞಾನಿಕ ಹಿರಿಮೆ ಇದೆ ನಮಗೆ. ಹಾಗಾಗಿ ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ನಾವು. ಇವಾಗ ನೋಡಿ, ನಾವು ಚಂದ್ರಯಾನ್ 3 ಅನ್ನೋದ್ರಲ್ಲಿ ಚಂದ್ರನ ಮೇಲೆ ಇಳಿಸ್ಬಿಟ್ಟಿದೀವಿ ಒಂದು ನೌಕೆನ. ಇದನ್ನೆಲ್ಲ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು. ಹೀಗಾಗಿ ನನ್ನ ದೃಷ್ಟಿ ಏನಿದ್ರು ಈ ವಿದ್ಯಮಾನ ಯಾವ ರೀತಿ ಆಗ್ತಾ ಇದೆ ಅಂತ ಇವಾಗ ನೋಡಿ, ಎಷ್ಟು ಚೆನ್ನಾಗಿ ತೋರಿಸ್ತಾ ಇದ್ದಾರೆ ನೋಡಿ. ಚಂದ್ರ ಯಾವ ರೀತಿ ತಿನ್ನುತ್ತಾ ಇದ್ದಾನೆ, ಒಂದು ಪಾಪ್ಯುಲರ್ ದೃಷ್ಟಿಯಿಂದ, ಜನಪ್ರಿಯ ದೃಷ್ಟಿಯಿಂದ ಹೇಳ್ಬೇಕು ಅನ್ಕೊಂಡು ನೋಡಿ, ಬಲಭಾಗದಿಂದ ನಾನು ನೋಡ್ತಾ ಇರೋ ಹಂಗೆ ಇದು ಸ್ಟಾವೆಂಗರ್ ನಾರ್ವೆನಲ್ಲಿ ಕಾಣಿಸ್ತಾ ಇದೆ ನನಗೂ ಟಿವಿನಲ್ಲಿ. ಯಾವ ರೀತಿ ನೋಡಿ, ಚಂದ್ರ ಎಷ್ಟು ಸ್ಪಷ್ಟವಾಗಿ, ಚಂದ್ರಗೋಲದ ಅಂಚು ಯಾವ ರೀತಿ ಸೂರ್ಯನನ್ನ ತಿನ್ನುತ್ತಾ ಬರ್ತಾ ಇದೆ ಅನ್ನೋದನ್ನ ನೀವು ನೋಡ್ಬೋದು. ಈಗ ನಮ್ಮ ಕಾರ್ಯಕ್ರಮ ಶುರು ಆದಾಗ ಸ್ವಲ್ಪ ಕಡಿಮೆ ಇತ್ತು, ಇವಾಗ ಅದೇ ರೀತಿ ಮುಂದೆ ಹೋಗ್ತಾ ಇದೆ. ಇನ್ನು ಮುಂದೆ ಅದು ಖಗ್ರಾಸ ಆಗತ್ತೆ. ಆದ್ರೆ ನೋಡಿ, ಒಂದೇ ಒಂದು, ಇದನ್ನ ದಯಮಾಡಿ ಎಲ್ರೂ ಶ್ರೋತೃಗಳು ಹಾಗೂ ವೀಕ್ಷಕರು ಕೇಳಿಸ್ಕೋಬೇಕು. ಸೂರ್ಯನನ್ನಾಗಲಿ ಅಥವಾ ಸೂರ್ಯ ಗ್ರಹಣವನ್ನಾಗ್ಲಿ ನೇರವಾಗಿ ನೋಡಬಾರದು. ಸೂರ್ಯನ ನಾವು ನೋಡಕ್ಕೆ ಆಗಲ್ಲ ನೇರವಾಗಿ, ಕಣ್ಣಲ್ಲಿ ನೀರು ಬರಕ್ ಶುರು ಆಗತ್ತೆ, ಯಾರು ನೋಡೋದಿಲ್ಲ. ಆದ್ರೆ ಗ್ರಹಣದ ಕಾಲದಲ್ಲೂ ಕೂಡ ಅಪಾಯಕಾರಿ. ಯಾಕಂದ್ರೆ ಅದನ್ನ ಹೇಳ್ಬೇಕು ಅಂದ್ರೆ ಇನ್ನು 15 ನಿಮಿಷ ಬೇಕಾಗತ್ತೆ. ಹಾಗಾಗಿ ವಿಜ್ಞಾನಿಗಳು ತಯಾರಿಸಿದಂತಹ ಫಿಲ್ಟರ್, ಶೋಧಕಗಳೇನಿರುತ್ತೆ, ಅದನ್ನ ಕಣ್ಣು ಮುಂದೆ ಇಟ್ಕೊಂಡು ಸೂರ್ಯಗ್ರಹಣವನ್ನ ನೋಡಬೇಕು. ದಯಮಾಡಿ ದುರ್ಬೀನನ್ನಾಗ್ಲಿ, ಅಂದ್ರೆ ಬೈನಾಕ್ಯುಲರ್ ಆಗ್ಲಿ ಅಥವಾ ದೂರದರ್ಶಕವನ್ನಾಗ್ಲಿ ಅದರತ್ತ ತಿರುಗಿಸಿ ನೇರವಾಗಿ ನೋಡಬಾರದು. ದಯಮಾಡಿ ಬರಿಗಣ್ಣಲ್ಲೂ ನೋಡಬಾರದು. ಇನ್ನೂ ಅಪಾಯಕಾರಿ ಅಂದ್ರೆ ದೂರದರ್ಶಕ, ಅಂದ್ರೆ ಟೆಲಿಸ್ಕೋಪ್ ಅಥವಾ ದುರ್ಬೀನು, ಬೈನಾಕ್ಯುಲರ್ ನಿಂದಾನು ಇದನ್ನ ನೇರವಾಗಿ ನೋಡಬಾರದು. ಶೋಧಕಗಳನ್ನ ಬಳಸಿ ನೋಡಬಹುದು. ಇದು ಬಹಳ ಮುಖ್ಯ.
ಆದರೆ ಇದು ಚಂದ್ರಗ್ರಹಣಕ್ಕೆ ಅನ್ವಯಿಸೋದಿಲ್ಲ. ಹೀಗಾಗಿ ನೀವೆಲ್ಲ ನೋಡ್ತಾ ಇರ್ಬೋದು, ಅಲ್ಲಿರುವಂತಹ ಜನಗಳು ಆ ಪ್ರದೇಶದಲ್ಲಿ ನಾರ್ವೆಲ್ಲಿ ಆಗ್ಲಿ ಅಥವಾ ಐಸ್ಲ್ಯಾಂಡ್ ನಲ್ಲಾಗ್ಲಿ, ಗ್ರೀನ್ಲ್ಯಾಂಡ್ ಅಲ್ಲಾಗ್ಲಿ, ಸ್ಪೇನ್ ನಲ್ಲಾಗ್ಲಿ ಅವರು ಬಹಳ ಜಾಗರೂಕತೆಯಿಂದ ಇದನ್ನ ವೀಕ್ಷಿಸ್ತಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಆಲ್ ರೈಟ್, ಈಗ ಜ್ಯೋತಿಷ್ಯದ ಆಯಾಮ ಕೂಡ ತಿಳ್ಕೊಳ್ತಾ ಹೋಗೋಣ. ಆಚಾರ್ಯರೇ, ನೀವಾಗಲೇ ಹೇಳ್ತಾ ಇದ್ರಿ, ಕ್ಷಮೆಯಲ್ಲಿ ಅರ್ಧಕ್ಕೆ ತಡೆದಿದ್ವಿ. ಈಗ ಗ್ರಹಣ ಅಂದಾಗ ಒಂದು ಆಹಾರ ಪದ್ಧತಿಯಿಂದ ಹಿಡಿದು ಪೂಜೆ ಪುನಸ್ಕಾರದವರೆಗೂ ಕೂಡ ಎಲ್ಲದಕ್ಕೂ ಒಂದು ಆಚರಣೆಯನ್ನು ಹೇಳುತ್ತೆ ಜ್ಯೋತಿಷ್ಯ ಶಾಸ್ತ್ರ. ಅದು ಗೋಚರ ಇದ್ದಾಗ. ಈಗ ಇದು ಗೋಚರ ಇಲ್ಲ ಅಂದಾಗಲೂ ಕೂಡ ಇದೆಲ್ಲವೂ ಅನ್ವಯ ಆಗುತ್ತಾ, ಆಗಲ್ವಾ? ಇವತ್ತಿನ ಗ್ರಹಣ ಗಮನದಲ್ಲಿ ಇಟ್ಕೊಂಡು ಹೇಳುವಾಗ ಬಹಳ ಮುಖ್ಯವಾಗಿ ನಾವು ಜ್ಯೋತಿಷ್ಯದಲ್ಲಿ ಅಧ್ಯಯನದಿಂದ ಆಚರಣೆ ಅಂತ ಕರಿತೀವಿ. ಏನಪ್ಪಾ ಅಂದ್ರೆ ಜ್ಯೋತಿಷ್ಯದ ಕೌತುಕಗಳು ಬೇರೆ, ವಿಜ್ಞಾನವನ್ನು ಹೊರತುಪಡಿಸಿ ಜ್ಯೋತಿಷ್ಯ ಇಲ್ಲ. ಜ್ಯೋತಿಷ್ಯದಲ್ಲಿ ವಿಜ್ಞಾನ ಇದೆ, ವಿಜ್ಞಾನವನ್ನು ಹೊರತುಪಡಿಸಿ ಜ್ಯೋತಿಷ್ಯ ಖಂಡಿತ ಇಲ್ಲ. ಯಾಕೆಂದರೆ ಜ್ಯೋತಿಷ್ಯ ಅಂತಕ್ಕಂಥದ್ದು ವಿಜ್ಞಾನಕ್ಕಿಂತ ಮುಂಚಿತವಾಗಿ ನಮ್ಮ ಋಷಿಮುನಿಗಳು ಕೊಟ್ಟಿರ್ತಕ್ಕಂಥ ಒಂದು ಪರಂಪರೆ. ಅದನ್ನು ನಾವು ಇವತ್ತಿನ ಕಾಲಮಾನಕ್ಕೆ ಹೇಗೆ ಬೇಕೋ ಆಗ ನಾವು ಅಲೈನ್ಮೆಂಟ್ ಮಾಡ್ಕೊಂಡಿದ್ವಿ. ಆದರೆ ವಿಜ್ಞಾನ ಅಂತಕ್ಕಂಥದ್ದು ನಿತ್ಯ ನಿರಂತರವಾಗಿ ನಮ್ಮ ಬದುಕಿಗೆ ಅತ್ಯವಶ್ಯವಾದದ್ದು ಇವತ್ತಿನ ಕಾಲಮಾನಕ್ಕೆ. ಗಣಿತ ಇಲ್ಲ ಅಂದರೆ ನಮ್ಮ ಬದುಕೇ ಇಲ್ಲ. ಹಾಗೆ ವಿಜ್ಞಾನ ಅಂತಕ್ಕಂಥದ್ದು ಕೂಡ ಅಷ್ಟೇ ಮಹತ್ವ ಇರುತ್ತೆ. ನೀವು ಕೇಳಿದಂಥ ಆಚರಣೆ, ಈಗ ನಾವು ನಮ್ಮ ಆಲೋಚನೆ ಪದ್ಧತಿಯಲ್ಲಿ ಏನಪ್ಪ ಅಂದರೆ ನಾವು ಸಾಂಪ್ರದಾಯಿಕವಾಗಿ ಪುರಾಣೋಕ್ತವನ್ನು ನಾವು ಉಲ್ಲೇಖವನ್ನು ಮಾಡ್ತೀವಿ. ಅಂದ್ರೆ ಸಂಪ್ರದಾಯ ಅಂದ್ರೆ ಏನು? ಈ ರೀತಿಯಾಗಿ ನಡಿಗೆಯನ್ನು, ಅಂದ್ರೆ ಒಂದು ಸಂಸಾರ ಅಂತಕ್ಕಂಥದ್ದು ಈ ರೀತಿಯಾಗಿರಬೇಕು, ಒಂದು ಸಂಸ್ಥೆ ಅಂತಕ್ಕಂಥದ್ದು ಈ ರೀತಿಯಾಗಿರಬೇಕು ಅಂತಕ್ಕಂಥದ್ದನ್ನು ತೋರಿಸ್ಕೊಡ್ತಕ್ಕಂಥದ್ದು ಒಂದು ಧರ್ಮ ಅಂತಕ್ಕಂಥದ್ದು. ಧರ್ಮದ ಒಳಗಡೆ ನಾವು ನೋಡ್ತಕ್ಕಂಥದ್ದು ವಿಜ್ಞಾನ, ವಿಜ್ಞಾನದ ಒಳಗಡೆ ಇರತಕ್ಕಂಥದ್ದೇ ಜ್ಯೋತಿಷ್ಯ. ಜ್ಯೋತಿಷ್ಯಕ್ಕೆ ಅಂತಕ್ಕಂಥದ್ದು ವಿಶೇಷವಾಗಿ ಪ್ರತ್ಯೇಕವಾಗಿ ಏನಂದರೆ ನಮ್ಮ ಋಷಿಮುನಿಗಳು ಏನು ಕೊಟ್ಟಿದ್ದಾರೋ ಇವತ್ತು, ಯಾಕೆಂದರೆ ಕಾಲಮಾನಕ್ಕನುಸಾರವಾಗಿ ನಾವು ಇದನ್ನು ಎಲ್ಲ ನಮಗೆ, ಯಾಕೆಂದರೆ ಇವತ್ತಿನ ಸಾಧನಗಳು ನಮಗೆ ಸಿಕ್ಕಿದ್ದಾವೆ, ನಾವು ಅದನ್ನು ಹೇಳಲಿಕ್ಕೆ. ಆದರೆ ನಮ್ಮ ಋಷಿಮುನಿಗಳು ಸಾವಿರಾರು ವರ್ಷಗಳ ಹಿಂದೆಯೇ ಇದನ್ನು ನಿಖರವಾಗಿ ಇಷ್ಟೇ ಸಮಯಕ್ಕೆ ಇಷ್ಟೇ ಸಂದರ್ಭಕ್ಕೆ ಅದು ಇದೇ ರೀತಿಯಾಗಿ ಆಗುತ್ತೆ. ಇವತ್ತಿನ ದಿವಸ ನಾವು ಕಂಕಣಾಕಾರ ಗ್ರಹಣ ಅಂತ ಏನು ಕರಿತಿದ್ದೀವೋ, ಈ ಕಂಕಣಾಕಾರ ಗ್ರಹಣವನ್ನು ನಮ್ಮ ಸೈಂಟಿಸ್ಟ್ಗಳು ಕೂಡ ಬಹಳ ಅಚ್ಚುಕಟ್ಟಾಗಿ ಅದನ್ನು ನಿರೂಪಣೆ ಮಾಡಿದ್ರು. ಏನಂದರೆ ನಾವು ಸೈನ್ಸ್ ಬಿನ ನಾವಿಲ್ಲ. ಈಗ ಒಂದು ವರ್ಷಕ್ಕೆ 6 ಋತುಗಳು ಬರುತ್ತೆ, 6 ಋತುಗಳು 12 ಮಾಸಗಳಾಗುತ್ತೆ. ಆಯ್ತಾ? ಈ 6 ಋತುಗಳಲ್ಲಿ ಕಾಲಮಾನಕ್ಕೆ ಅನುಸಾರವಾಗಿ ಎಲ್ಲ ಬದಲಾವಣೆ ಆಗುತ್ತೆ. ಅಂದರೆ ಬೇಸಿಗೆ ಕಾಲ, ಚಳಿಗಾಲ, ಮಳೆಗಾಲ ಅಂತಕ್ಕಂಥದ್ದು ನಮಗೆ ಪರಿವರ್ತನೆ ಆಗ್ತಕ್ಕಂಥದ್ದು. ಹಾಗೆ ಪ್ರಪಂಚದಲ್ಲಿ ಹೇಗೆಲ್ಲ ನಾವು ಕೌತುಕಗಳನ್ನು ನಮ್ಮ ಕಣ್ಣು ಮುಂದೆ ನೋಡ್ತೀವೋ, ಅಭೌತಿಕವಾಗಿ ಭಗವಂತನ ಸೃಷ್ಟಿಯಲ್ಲಿ ಇರ್ತಕ್ಕಂಥದ್ದು ಆ ಬ್ಯಾಲೆನ್ಸಿಂಗ್ ಸಮಯವನ್ನು ಹೇಗೆ ಬ್ಯಾಲೆನ್ಸ್ ಮಾಡಬೇಕಂತಕ್ಕಂಥ ವ್ಯವಸ್ಥೆಯನ್ನು ಪರಮಾತ್ಮ ಒಂದು ಲೈನಲ್ಲಿ ಮಾಡಿರ್ತಕ್ಕಂಥದ್ದೇ ಗ್ರಹಣ. ಅದನ್ನು ನಾವು ಹೇಗೆ ಪರಿಗಣನೆಗೆ ತಗೊಳ್ತೀವಿ ಅಂದರೆ, ಈಗ 2-3 ತಿಂಗಳಿಗೊಮ್ಮೆ ಒಂದು ಗ್ರಹಣ ಬರುತ್ತೆ, ಇದು ಬ್ಯಾಲೆನ್ಸಿಂಗ್ ಅಂತ. ಈಗ ನಮಗೆ ಎಕ್ಸೆಸ್ ಮಾಸಗಳು ಬರುತ್ತೆ, ಮೊನ್ನೆ ಅಧಿಕ ಮಾಸ ಅಂತ ಬರುತ್ತೆ. ಯಾಕೆ ಬರುತ್ತೆ? 3 ವರ್ಷಗಳಿಗೊಮ್ಮೆ ಆ ಒಂದು ಸಮಯವನ್ನು ನಾವು ಸರಿಯಾದ ಅಲೈನ್ಮೆಂಟ್ ಮಾಡುವ ಸಲುವಾಗಿ ಬರ್ತಕ್ಕಂಥದ್ದು. ಹಾಗೆ ಗ್ರಹಣಗಳು ಕೂಡ ನಾವು ಜ್ಯೋತಿಷ್ಯದಲ್ಲಿ ನೋಡ್ತಕ್ಕಂಥದ್ದು ಭಗವಂತನ ನಿರೂಪಣೆ. ಇದಕ್ಕೆ ಸಾಕ್ಷಾತ್ಕಾರ ಎಂದರೆ ಸೂರ್ಯನೇ ಇದಕ್ಕೆ ಪಿತಾಮಹನು. ಹಾಗಾಗಿ ಸೂರ್ಯನ ಬದುಕಿನಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೋ ಅದು ಇಡೀ ಭೂಮಂಡಲವಲ್ಲ, ಎಲ್ಲದರಲ್ಲೂ ಕೂಡ ಅದರ ಪ್ರಭಾವ ಬೀರ್ತಕ್ಕಂಥದ್ದಾಗಿರುತ್ತೆ. ನಾನು ಅದಕ್ಕೆ ಶ್ಲೋಕವನ್ನು ಹೇಳಿದೆ, ಕಾಲೇ ವರ್ಷತ ಪರ್ಜನ್ಯಾಂ ಪೃಥ್ವೀಂ ಸಶಶ್ಯಾಮಲೆ ದೇಶೋಯಂ ಕ್ಷೋಭರಹಿತ ಸಜ್ಜನಾಸಂತು ನಿರ್ಭಯ ಅಂತೇಳಿ. ಅಂದರೆ ನಮ್ಮ ಧರ್ಮ ಏನು ಹೇಳುತ್ತಪ್ಪ ಅಂದರೆ, ಎಲ್ಲರನ್ನೂ ಒಳಗೂಡಿಕೊಂಡು ನೀನು ಬದುಕು, ಎಲ್ಲವನ್ನೂ ನಿನ್ನವನಾಗಿ ನೋಡು ಅಂತೇಳಿ. ಅಂದರೆ ಕೇವಲ ಮನುಷ್ಯ ಮಾತ್ರ ಅಲ್ಲ, ಎಲ್ಲ ಪ್ರಾಣಿ ಸಂಕುಲಗಳಿಗೆ ಆಯಾ ಕಾಲಮಾನಕ್ಕೆ ವರ್ಷಗಳು ಬರದೇ ಇದ್ರೆ, ಅಂದರೆ ಮಳೆ ಆಗದಿದ್ರೆ ಏನಾಗುತ್ತೆ? ಬರ ಆಗುತ್ತೆ. ಸಹಜವಾಗಿ ನಾವು ಬರ ಅಂತ ನಾವು ಕನ್ಸಿಡರ್ ಮಾಡಿದಾಗ ಅದಕ್ಕೆ ಏನೋ ಒಂದು ಕೊರತೆ ಆಗಿದೆ ಅಲ್ವಾ? ಆ ಕೊರತೆಗಳನ್ನು ನೀಗಿಸುವ ಸಲುವಾಗಿ ಈಗ ಒಂದು ಕಡೆ ಅತಿವೃಷ್ಟಿ ಆಗಿರುತ್ತೆ, ಒಂದು ಕಡೆ ಅನಾವೃಷ್ಟಿ ಆಗಿರುತ್ತೆ. ಈ ಅತಿವೃಷ್ಟಿ ಅನಾವೃಷ್ಟಿಗಳ ಬ್ಯಾಲೆನ್ಸಿಂಗು ಈಗ ನಮ್ಮ ಭೂಮಂಡಲದಲ್ಲಿ ನೋಡಿದಾಗ ಒಂದು ಕಡೆ ಬೆಟ್ಟಗಳಿರುತ್ತೆ, ಒಂದು ಕಡೆ ಸಮತಟ್ಟಾದ ಜಾಗ ಇರುತ್ತೆ, ಇನ್ನೊಂದು ಕಡೆ ಮರಗಿಡಗಳಿರುತ್ತೆ. ಯಾಕೆ? ಭಗವಂತ ಸೃಷ್ಟಿಯಲ್ಲಿ ಎಲ್ಲವನ್ನು ಕೂಡ ಬ್ಯಾಲೆನ್ಸಿಂಗ್ ಮಾಡಿಟ್ಟಿರ್ತಕ್ಕಂಥದ್ದು. ಇದು ಏನಪ್ಪ ಅಂದರೆ, ಭೂಮಿ ಮೇಲೆ ನಮಗೆ ಬ್ಯಾಲೆನ್ಸಿಂಗ್ ಗೊತ್ತಾಗ್ತದೆ, ನಭೋಮಂಡಲದಲ್ಲಿ ಬ್ಯಾಲೆನ್ಸಿಂಗ್ ನಮ್ಗೆ ಗೊತ್ತಾಗ್ತಾ ಇಲ್ಲ. ಆ ನಭೋಮಂಡಲದಲ್ಲಿ ಬ್ಯಾಲೆನ್ಸಿಂಗ್ ಗೊತ್ತಾಗ್ತಕ್ಕಂಥ ಕೌತುಕವೇ ಗ್ರಹಣ. ಓಕೆ. ಸೊ ಜ್ಯೋತಿಷ್ಯದ ಪ್ರಕಾರ ಈ ರೀತಿ ವಿಶ್ಲೇಷಿಸಬಹುದು. ಖಂಡಿತ. ಎಸ್ ಭರತ್ ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ ನಾನು. ಪ್ರತಿ ಬಾರಿ ಈ ರೀತಿ ಸೂರ್ಯಗ್ರಹಣ, ಚಂದ್ರಗ್ರಹಣ, ಯಾವುದೇ ಎಕ್ಲಿಪ್ಗಳು ಬರಲಿ, ನಮಗೊಂದು ಕುತೂಹಲ ಇದ್ದೇ ಇರುತ್ತೆ. ಭೂಮಿಯಿಂದ ನೀಲಿ ಆಕಾಶ ಯಾವ ರೀತಿಯಾಗಿ ಕಾಣ್ಬೋದು ಅಂತ, ಅದ್ರ ಜೊತೆಗೆ ಚಂದ್ರನ ಮೇಲಿಂದ ಯಾವ ರೀತಿಯಾಗಿ ಕಾಣಿಸ್ಬೋದು ಇವತ್ತು ಆಕಾಶ ಅನ್ನುವಂಥದ್ದನ್ನ ಎಕ್ಸ್ಪ್ಲೈನ್ ಮಾಡ್ಬೋದಾ ಭರತ್? ಓಕೆ, ನಿಮ್ಗೆ ಈಗ ನಮ್ಗೆ ಹೆಂಗೆ ಒಂದ್ಸತಿ ಅಮಾವಾಸ್ಯೆ, ಹುಣ್ಣಿಮೆ, ಕ್ರೆಸೆಂಟ್, ಗಿಬ್ಬಸ್ ಮೂನ್ ಅಂತ ಇರುತ್ತೆ. ಸೊ ಅದೇ ರೀತಿ ನಿಮ್ಗೆ ನಮ್ ಭೂಮಿ ಸುತ್ತಲೂ ಒಂದು ಅಟ್ಮಾಸ್ಫಿಯರ್ ಅಂತ ಇರುತ್ತೆ. ಸೊ ಅಟ್ಮಾಸ್ಫಿಯರ್ ಡೆನ್ಸ್ ಆದಷ್ಟು ನಮ್ಗೆ ಸೂರ್ಯನ ಕಿರಣಗಳು ಭೂಮಿ ಒಳಗಡೆ ಬರೋದು ಕಮ್ಮಿ ಆಗತ್ತೆ. ಈಗ ಫಾರ್ ಎಕ್ಸಾಂಪಲ್ ಮಧ್ಯಾಹ್ನ ಆಗಿದ್ರು, ಮೋಡ ಇದ್ರು ನಮ್ಗೆ ಎಷ್ಟೊಂದ್ಸತಿ ಸೂರ್ಯನ ಬೆಳಕು ಅಥವಾ ಸೂರ್ಯನ ಶಾಖ ಅಷ್ಟೊಂದೆಲ್ಲ ಇರಲ್ಲ. ಏನಕ್ಕಂದ್ರೆ ಮೋಡದ ಹಿಂದೆ ಇರುತ್ತೆ ಸೂರ್ಯ.
ಬಟ್ ಮೂನ್ ಅಲ್ಲಿ ಅಟ್ಮಾಸ್ಫಿಯರ್ ಇಸ್ ವೆರಿ ಥಿನ್, ತುಂಬಾ ಅಂದ್ರೆ ತುಂಬಾ ಕಮ್ಮಿ ಇದೆ, ವೆರಿ ಸ್ಪಾರ್ಸ್ ಅಟ್ಮಾಸ್ಫಿಯರ್ ಅಂತ ಹೇಳ್ತಾರೆ. ಸೊ ಹಂಗಾಗಿ ಟೆಂಪರೇಚರ್ ಸೂರ್ಯ ಇದ್ರೆ ಸಿಕ್ಕಾಬಟ್ಟೆ ಟೆಂಪರೇಚರ್ ಇರುತ್ತೆ, ಆಮೇಲೆ ರಾತ್ರಿ ಆಯ್ತು ಅಂದ್ರೆ ತುಂಬಾ ಚಳಿ ಆಗುತ್ತೆ, ಏನಕ್ಕಂದ್ರೆ ಸ್ಟೇಬಲ್ ಅಟ್ಮಾಸ್ಫಿಯರ್ ಅನ್ನೋದಿಲ್ಲ ಅಲ್ಲಿ. ಸೊ ನಿಮ್ಗೆ ನಾನು ಚಂದ್ರನಿಂದ ನಾನು ಸೂರ್ಯನ ನೋಡ್ತಾ ಇದ್ದೀನಿ ಅಂದ್ರೆ 2 ಪಾಸಿಬಿಲಿಟಿ ಇರುತ್ತೆ. ಚಂದ್ರನ ದಿನದ ಕಡೆ ಇದ್ದೀರಾ ಅಥವಾ ಚಂದ್ರನ ರಾತ್ರಿ ಕಡೆ ಇದ್ದೀರಾ ಅಂತ. ಚಂದ್ರನ ರಾತ್ರಿ ಕಡೆ ಇದ್ರೆ ನಿಮ್ಗೆ ಭೂಮಿ ಕಾಣಿಸುತ್ತೆ ಅಷ್ಟೇ. ಭೂಮಿನೂ ಯಾವ ತರ ಕಾಣಿಸುತ್ತೆ ಅಂದ್ರೆ ನಮ್ಗೆ ಕ್ರೆಸೆಂಟ್ ಮೂನ್ ತರ, ಈಗ ನಮ್ಗೆ ಹೆಂಗೆ ಚಂದ್ರ ವಿಧವಾದ ಫೇಸಸ್ ಅಲ್ಲಿ ಕಾಣಿಸುತ್ತೆ, ಭೂಮಿನೂ ಅದೇ ರೀತಿ ಚಂದ್ರನಿಂದ ನೋಡಿದ್ರೆ ಫೇಸಸ್ ತರ ಕಾಣಿಸುತ್ತೆ. ಬಟ್ ಅದೇ ನೀವು ಚಂದ್ರನ ದಿನದ ಕಡೆ ಇದ್ರೆ ನಿಮ್ಗೆ ಏನೂ ಗ್ರಹಣ ಆಗ್ಲಿ ಏನೂ ಡಿಫ್ರೆನ್ಸ್ ಆಗ್ಲಿ ಏನೂ ಕಾಣಿಸಲ್ಲ. ನಿಮ್ಗೆ ಸೂರ್ಯ ಒಂದು ಸರ್ಕ್ಯುಲರ್ ಆಬ್ಜೆಕ್ಟ್ ತರಾನೇ ಕಾಣಿಸುತ್ತೆ, ನಿಮ್ಗೆ ಏನೂ ಡಿಫ್ರೆನ್ಸ್ ಇರಲ್ಲ ಅದರಲ್ಲಿ, ಅಥವಾ ಬೆಳಕು ಬೀಳ್ತಾ ಇರುತ್ತೆ ಅಥವಾ ಅಡ್ಡ ಆಗ್ತಾ ಇರುತ್ತೆ, ಏನೇನೋ ಡಿಫ್ರೆನ್ಸ್ ಇರಲ್ಲ. ಸೊ ನಾನು ಸೂರ್ಯನ ನಾನೇನಾದ್ರು ಚಂದ್ರನಿಂದ ನೋಡಿದ್ರೆ 2 ಪಾಸಿಬಿಲಿಟಿ. ಒಂದು, ಚಂದ್ರನ ದಿನದ ಕಡೆ ಇದ್ರೆ ನನ್ಗೆ ಸೂರ್ಯ ಫುಲ್ಲು ಕಾಣುತ್ತೆ. ಇನ್ನೊಂದು, ನಾನೇನಾದ್ರೂ ಚಂದ್ರನ ರಾತ್ರಿ ಕಡೆ ಇದ್ರೆ ನೆಕ್ಸ್ಟ್ ಪಾಸಿಬಿಲಿಟಿ ಏನಾಗುತ್ತೆ ಅಂದ್ರೆ ಒಂದು ಕಪ್ಪು ಚುಕ್ಕೆ ತರದ್ದು ಭೂಮಿ ಮೇಲೆ ಹಿಂಗ್ ಪಾಸ್ ಆಗತ್ತೆ. ಈಗ ಅಲ್ಲಿ ಎಲ್ಲೆಲ್ಲಿ ಆ ಕಪ್ಪು ಚುಕ್ಕೆ ಪಾಸ್ ಆಗ್ತಾ ಇದೆ ಅಲ್ವಾ, ಅಲ್ಲಿ ನಮ್ಗೆ ಎಕ್ಲಿಪ್ಸ್ ಕಾಣಿಸುತ್ತೆ. ಸೊ ಈಗ ಒಂದು ಕಪ್ಪು ಚುಕ್ಕೆ, ಈಗ ನೀವು ಒಂದು ಏನಂತ ಹೇಳ್ಬೋದು ಅಂದ್ರೆ ನೆರಳು, ಕ್ವಶನ್. ಓಕೆ, ನೆರಳು, ಈಗ ನಾನು ಫುಲ್ಲು ದೇಹ ಒಂದ್ ದೊಡ್ಡ ಆಬ್ಜೆಕ್ಟ್ ಒಂದ್ ಸಣ್ಣ ಆಬ್ಜೆಕ್ಟ್ ಮುಂದೆ ಹೋಗ್ತಾ ಇದೆ ಅಂದ್ರೆ ನನ್ನ ನೆರಳು ಅಷ್ಟು ದೊಡ್ಡದಾಗಿರಲ್ಲ. ಓಕೆ, ನೆರಳು ಒಂದ್ ಸಣ್ಣ ಡಾಟ್ ತರಾನೇ ಹಿಂಗ್ ಮೂವ್ ಆಗತ್ತೆ. ಸೊ ಈಗ ನಾನೇನಾದ್ರೂ ಚಂದ್ರನ ರಾತ್ರಿ ಕಡೆ ಇದ್ದು ಭೂಮಿ ಕಡೆ ನೋಡ್ತಾ ಇದ್ರೆ, ನಾನು ಅಬ್ಸರ್ವ್ ಮಾಡಿದ್ರೆ ಡೀಟೇಲ್ ಆಗಿ, ಈಗ ಎಲ್ಲಿ ನಮ್ಗೆ ಗ್ರಹಣಗಳು ಕಾಣ್ತಾ ಇದೆ ಅಲ್ಲ, ಅಲ್ಲಿ ಚಂದ್ರನ ನೆರಳು ಹಿಂಗ್ ಭೂಮಿ ಮೇಲೆ ಹಿಂಗ್ ಪಾಸ್ ಆಗ್ತಾ ಇರೋದು ಕಾಣಿಸುತ್ತೆ. ಈಗ ಫಾರ್ ಎಕ್ಸಾಂಪಲ್ ನನ್ನ ಮುಖನೇ ಭೂಮಿ ಅನ್ಕೊಂಡ್ರೆ ಇದೊಂದು ಚುಕ್ಕೆ ಇದು ಕಾಣ್ತಾ ಇದೆಯಾ ನಿಮ್ಗೆ? ಸೊ ಇದು ಹಿಂಗ್ ಪಾಸ್ ಆಗ್ತಾ ಇದ್ದಂಗೆ ಕಾಣಿಸುತ್ತೆ ನಿಮ್ಗೆ. ಓಕೆ, ಈ ಜಾಗದಲ್ಲಿ ಈ ಚುಕ್ಕೆ ಆಗ್ಲಿ ಅಥವಾ ಚುಕ್ಕಿದು ಪ್ರಭಾವಳಿಗಳಾಗ್ಲಿ ಕಾಣ್ತಾ ಇಲ್ಲ ಅಂದ್ರೆ ಅಲ್ಲಿ ಗ್ರಹಣ ಕಾಣಲ್ಲ. ಬಟ್ ಈ ಚುಕ್ಕೆ ಎಲ್ಲಿ ಪಾಸ್ ಆಗ್ತಾ ಇದೆ ಅಲ್ಲಿ ನಿಮ್ಗೆ ಪೂರ್ತಿ ಚಂದ್ರಗ್ರಹಣ, ಪೂರ್ತಿ ಸೂರ್ಯಗ್ರಹಣ ಅಥವಾ ಪಾರ್ಷಲ್ ಟೋಟಲ್ ಸೋಲಾರ್ ಎಕ್ಲಿಪ್ಸ್ ಅಥವಾ ಪಾರ್ಷಲ್ ಸೋಲಾರ್ ಎಕ್ಲಿಪ್ಸ್ ಕಾಣಿಸುತ್ತೆ. ಓಕೆ, ಭರತ್, ಒನ್ ಮೋರ್ ಕ್ವೆಶ್ಚನ್. ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರೋದು ಸ್ಪೇನ್ ಒಂದ್ ದೃಶ್ಯ, ರೈಟ್ ಸೈಡ್ ಅಲ್ಲಿ ಇರೋದು ಸ್ಪೇನ್ ಲಾರ್ಜರ್ ಇದ್ರಲ್ಲಿ ಕಾಣಿಸ್ತಾ ಇದೆಯಲ್ಲ, 7:41 ಅಲ್ಲಿಯ ಸಮಯ, 7:41 PM. ಯಾವ ಫೇಸ್ ಅಂತ? ಸೊ ಇಲ್ಲೇನಾಗ್ತಾ ಇದೆ ಅಂದ್ರೆ ಪಾರ್ಶಿಯಾಲಿಟಿ ಇರ್ತಾ ಇದೆ. ಸೊ ನೀವು 2 ರೀಜನ್ಸ್ ನೋಡ್ತಾ ಇದ್ದೀರಾ. ಒಂದು ಭೂಮಿ ಸನ್ ಆಲ್ರೆಡಿ ಜಾಸ್ತಿ ಕವರ್ ಆಗಿರೋ ರೀಜನ್ ಒಂದು, ಇನ್ನೊಂದು ಸನ್ ಇನ್ನ ಲೀಟ್ ಆಗಿ ಕವರ್ ಆಗ್ತಿರೋ ರೀಜನ್. ನೀವ್ ಇನ್ನೂ ಒಂದ್ ಸ್ವಲ್ಪ ಈ ಕಡೆಗೆ ಬಂದ್ರೆ ಸನ್ ಬರೀ ಒಂದು ಟಿಪ್ ಅಲ್ಲಿ ಮಾತ್ರ ಮೂವ್ ಆಗ್ತಾ ಇರೋ ತರನು ಕಾಣಬಹುದು. ಸೊ ನಾನು ಮುಂಚೆನೆ ಹೇಳ್ದಂಗೆ ನೀವ್ ಯಾವ ಜಾಗದಲ್ಲಿ ಇದ್ದೀರಾ ಅದು ವೆರಿ ಇಂಪಾರ್ಟೆಂಟ್. ನೀವ್ ಅದೇನೆ ಪಾರ್ಷಲ್ ಇದು ಎಲ್ಲಿ ನಿಮ್ಗೆ ಆ ಶಾಡೋ ಬೀಳುತ್ತೆ ಆ ರೀಜನ್ ಇಂದ ದೂರ ಇದ್ರೆ ನಿಮಗೆ ನಾರ್ಮಲ್ ಡೇ ತರಾನೇ ಕಾಣಿಸುತ್ತೆ. ನಿಮ್ಗೆ ಯಾರು ಹೇಳಿಲ್ಲ ಇವತ್ತು ಎಕ್ಲಿಪ್ಸ್ ಇದೆ, ಇವತ್ತು ಗ್ರಹಣ ಇದೆ ಅಂತ ಹೇಳಿಲ್ಲ ಅಂದ್ರೆ, ನೀವು ಸೂರ್ಯನ್ ನೋಡಿದ್ರೆ ಫುಲ್ ಸೂರ್ಯ ತರಾನೇ ಕಾಣಿಸುತ್ತೆ. ನಿಮ್ ಡೇ ರೊಟೀನ್ಸ್ ಎಲ್ಲ ಏನು ಚೇಂಜಸ್ ಇರಲ್ಲ. ಸೊ ನಿಮ್ಗೆ ನಾರ್ಮಲ್ ಆಗಿನೇ ನಿಮ್ ಡೇ ಕಂಟಿನ್ಯೂ ಆಗುತ್ತೆ. ಬಟ್ ಈ ರೀಜನ್ಸ್ ಅಲ್ಲಿ ಇದ್ರೆ ಮಾತ್ರ ನಿಮ್ಗೆ ಇಂಟೆನ್ಸಿಟಿ ವೇರಿಯೇಷನ್ ಆಗುತ್ತೆ. ಓಕೆ, ನಾರ್ವೆಯಲ್ಲಿ ದ ಸ್ಲೈಟ್ ಚೇಂಜಸ್ ಸ್ಕ್ರೀನ್ ಅಲ್ಲಿ ಗಮನಿಸಬಹುದು ನಾವು. ಅದನ್ನ ಎಕ್ಸ್ಪ್ಲೈನ್ ಮಾಡಬಹುದಾ, ಯಾವ ಫೇಸ್ ಇದು ಹೇಗಾಗ್ತಾ ಇದೆ ಅಂತ? ದಿಸ್ ಇಸ್ ಏನಂದ್ರೆ ನಿಮ್ಗೆ ಆಲ್ಮೋಸ್ಟ್ 50% ಕಿಂತ ಜಾಸ್ತಿ ಸೂರ್ಯ ಕವರ್ ಆಗಿದೆ. ಸೊ ಇಟ್ ಈಸ್ ಎಂಟರಿಂಗ್ ಟೊಟಾಲಿಟಿ ಫೇಸ್ ಅಂತ ಹೇಳ್ತಾರೆ. ಸೊ ನಿಮ್ಗೆ ಮುಂಚೆ ಹೇಳ್ತಾ ಇದ್ರು ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ರಹಣಗಳಿರುತ್ತೆ. ಸೂರ್ಯನ್ ರಿಲೇಟೆಡ್ ಅಲ್ಲಿ ಪಾರ್ಷಿಯಲ್, ಟೋಟಲ್ ಅಂತ ಬರುತ್ತೆ. ಆಮೇಲೆ ಇನ್ನೊಂದು ಗ್ರಹಣ ಬರುತ್ತೆ, ಆನ್ಯುಲರ್ ಎಕ್ಲಿಪ್ಸ್ ಅಥವಾ ಕಂಕಣ ಗ್ರಹಣ ಅಂತ ಹೇಳ್ತಾರೆ. ಸೊ ಕಂಕಣ ಗ್ರಹಣ ಇಸ್ ಕ್ವೈಟ್ ರೇರ್ ಬಿಕಾಸ್ ಅವಾಗ ಏನಾಗುತ್ತೆ ಅಂದ್ರೆ ಚಂದ್ರ ಭೂಮಿ ಇಂದ ಒಂದ್ ಸ್ವಲ್ಪ ಜಾಸ್ತಿ ದೂರ ಇರ್ತಾನೆ. ಸೊ ನಮ್ಗೆ ಚಂದ್ರನ ಮತ್ತೆ ಭೂಮಿಯ ಡಿಸ್ಟೆನ್ಸ್ ಯಾವಾಗ್ಲೂ ಕಾನ್ಸ್ಟೆಂಟ್ ಇರಲ್ಲ. ಮೈನರ್ ಡಿಸ್ಟೆನ್ಸ್ ಮತ್ತೆ ಮೇಜರ್ ಡಿಸ್ಟೆನ್ಸ್, ಮೈನರ್ ಆಕ್ಸಿಸ್ ಮತ್ತೆ ಮೇಜರ್ ಆಕ್ಸಿಸ್ ಅಂತ ಇರುತ್ತೆ. ನಾವು ಅಪೋಜಿ ಮತ್ತೆ ಪೆರಿಜಿ ಪಾಯಿಂಟ್ಸ್ ಅಂತ ಹೇಳ್ತೀವಿ. ಸೊ ಯಾವ ಪಾಯಿಂಟ್ ಅಲ್ಲಿ ಇದ್ದಾಗ ಈಗ ಭೂಮಿ ಹತ್ರ ಇದ್ರೆ ಗ್ರಹಣ ಆಯ್ತು ಅಂದ್ರೆ ಫುಲ್ಲು ಚಂದ್ರನ
ಸೂರ್ಯ ಕವರ್ ಆಗುತ್ತೆ, ಸಾರಿ ಫುಲ್ ಸೂರ್ಯನ ಚಂದ್ರ ಕವರ್ ಮಾಡುತ್ತೆ. ಬಟ್ ಚಂದ್ರ ಒಂದ್ ಸ್ವಲ್ಪ ದೂರ ಇದ್ರೆ ಅವಾಗ ಏನಾಗತ್ತೆ ಅಂದ್ರೆ ಫುಲ್ಲು ಕವರ್ ಆಗಕ್ಕಾಗಲ್ಲ, ಬಟ್ ಓನ್ಲಿ ಒಂದು ಕರೆಕ್ಟ್ ಆಗಿ ಒಂದು ಸರ್ಕಲ್ ತರ, ಅಂದ್ರೆ ಸುತ್ತಲೂ ಸೂರ್ಯ ಒಂದು ಬ್ಯಾಂಗಲ್ ತರ, ಅಂದ್ರೆ ಬಳೆ ತರ ಕಾಣಿಸುತ್ತೆ. ಅದಕ್ಕೆ ಕಂಕಣ ಅಂತ ಹೇಳ್ತೀವಿ, ಕಂಕಣ ಗ್ರಹಣ ಅಂತ ಹೇಳ್ತೀವಿ. ಬಟ್ ಇವತ್ತೇನಾಗ್ತಾ ಇದೆ ಅಂದ್ರೆ ದ ಡಿಸ್ಟೆನ್ಸ್ ಇಸ್ ಅಪ್ರೋಪ್ರಿಯೇಟ್. ಸೊ ಆಂಗ್ಯುಲರ್ ಸೈಜ್ ಅಂತ ಹೇಳ್ತೀವಿ. ಸೊ ಆಂಗ್ಯುಲರ್ ಸೈಜ್ ಅಂದ್ರೆ ನಾವ್ ಇಲ್ಲಿಂದ ನೋಡಿದ್ರೆ ಸೂರ್ಯ ಎಷ್ಟು ಡಿಸ್ಟೆನ್ಸ್ ಇರುತ್ತೆ ಅಥವಾ ಎಷ್ಟು ಡಯಾಮೀಟರ್, ಅಪಿಯರಿಂಗ್ ಡಯಾಮೀಟರ್ ಇರುತ್ತೆ, ಚಂದ್ರನು ಅಷ್ಟೇ ಅಪಿಯರಿಂಗ್ ಡಯಾಮೀಟರ್ ಇದ್ರೆ ಸೂರ್ಯ ಕಂಪ್ಲೀಟ್ ಚಂದ್ರನ ಕವರ್ ಆಗುತ್ತೆ. ಸೊ ಇದಾದಾಗ ಮಾತ್ರನೇ ನಿಮ್ಗೆ ಟೋಟಲ್ ಸೋಲಾರ್ ಎಕ್ಲಿಪ್ಸ್ ಆಗಲಿಕ್ಕೆ ಸಾಧ್ಯ. ಸೊ ಈಗ ಏನ್ ನೀವು ನೋಡ್ತಾ ಇದ್ದೀರಾ ಅಲ್ವಾ, ಆ ಜಾಗದಲ್ಲಿ ನಮ್ಗೆ ಕಂಪ್ಲೀಟ್ ಅಂದ್ರೆ ಎಕ್ಲಿಪ್ಸ್ ಪೋರ್ಷನ್ ಆರ್ ದಿ ಟೋಟಾಲಿಟಿ ಪೋರ್ಷನ್ ಇಸ್ ಹೈಯೆಸ್ಟ್. ಓಕೆ, ಆಮೇಲೆ ಸೊ ಅಲ್ಲಿ ವಿ ಹ್ಯಾವ್ ಹೈಯೆಸ್ಟ್ ಪ್ರಾಬಬಿಲಿಟಿ ಆಫ್ ಬ್ಯೂಟಿಫುಲಿ ಅಬ್ಸರ್ವಿಂಗ್ ದ ಎಕ್ಲಿಪ್ಸ್. ಸೊ ತುಂಬಾ ಚೆನ್ನಾಗಿ ಕಾಣುತ್ತೆ. ಅವಾಗ್ಲೇ ಇವರು ಗುರುಪ್ರಸಾದ್ ಸರ್ ಹೇಳ್ತಾ ಇದ್ರು, ಸೊ ಕರೋನಾ ನೋಡ್ಲಿಕ್ಕೆ ತುಂಬಾ ಖುಷಿ ಆಗುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ನಾವು ಸೋಹೋ ಅಂತ ಒಂದು ಸ್ಪೇಸ್ ಕ್ರಾಫ್ಟ್ ಇದೆ. ಸೊ ಅದೇನ್ ಮಾಡುತ್ತೆ ಅಂದ್ರೆ ಸೂರ್ಯನನ್ನೇ ಸ್ಟಡಿ ಮಾಡ್ತಾ ಇರುತ್ತೆ. ಸೊ ಅದೇನ್ ಮಾಡುತ್ತೆ ಅಂದ್ರೆ ಆರ್ಟಿಫಿಷಿಯಲ್ ಎಕ್ಲಿಪ್ಸ್ ಕ್ರಿಯೇಟ್ ಮಾಡುತ್ತೆ. ಈಗ ಸೂರ್ಯನ ಎಷ್ಟು ಅಗಲ ಇದೆ ಅಷ್ಟೊಂದು ಡಿಸ್ಕ್ ನ ಇಟ್ಬಿಟ್ಟು ಅಲ್ಲಿಂದ ಬರುವಂತ ಸೋಲಾರ್ ಮಾಸ್ ಎಜೆಕ್ಷನ್ಸ್ ನ ರೀಡ್ ಮಾಡುತ್ತೆ. ಏನಕ್ಕಂದ್ರೆ ಸೋಲಾರ್ ಮಾಸ್ ಎಜೆಕ್ಷನ್ಸ್ ಸಿಕ್ಕಾಬಿಟ್ಟೆ ಜಾಸ್ತಿ ಇತ್ತು ಅಂದ್ರೆ ಭೂಮಿಗೆ ಕಮ್ಯುನಿಕೇಶನ್ಸ್ ಡಿವೈಸಸ್ ಅಥವಾ ನಮ್ ಸ್ಪೇಸ್ ಕ್ರಾಫ್ಟ್ಸ್ ಗಳು ಡ್ಯಾಮೇಜ್ ಆಗುವಂತ ತುಂಬಾ ಸಾಧ್ಯತೆಗಳಿರುತ್ತೆ. ಸೊ ಹಂಗಾಗಿ ನಾವು ಅದನ್ನ ಯಾವಾಗ್ಲೂ ಅಬ್ಸರ್ವ್ ಮಾಡ್ಲೇಬೇಕು. ಬಟ್ ಭೂಮಿಯಿಂದ ಅಬ್ಸರ್ವ್ ಮಾಡಕತ್ತ ಸೋಹೋ ಇಲ್ಲ ಅಥವಾ ನಾವು ಹಂಗೂ ಅಬ್ಸರ್ವ್ ಮಾಡ್ಬೇಕು ಅಂತ ಹೇಳಿದಾಗ ನಮಗೇನಾಗತ್ತೆ ಅಂದ್ರೆ ಈ ತರ ಗ್ರಹಣಗಳು ಗಿವ್ಸ್ ಅ ವೆರಿ ಇಂಪಾರ್ಟೆಂಟ್ ಅಂಡ್ ವೆರಿ ಒಂಥರ ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ ನಮ್ಗೆ. ಓಕೆ, ಈಗ ಕೊರೋನಾ ಮಾಸ್ ಎಜೆಕ್ಷನ್ಸ್ ಇರ್ಬೋದು. ಈಗ ಸೂರ್ಯ ನಮಗ್ ನೋಡಿದಾಗ ಸರ್ಕಲ್ ಆಗಿ ಕಾಣಿಸುತ್ತೆ, ಬಟ್ ನಾವು ಡೀಟೇಲ್ ಆಗಿ ಅಬ್ಸರ್ವ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಒಂಥರ ಉಲ್ಕಾಪಾತ ತರ ವಾಲ್ಕ್ಯಾನಿಕ್ ಎರಪ್ಷನ್ಸ್ ಆಗೋ ತರ ಕಾಣಿಸುತ್ತೆ. ವಾಲ್ಕ್ಯಾನಿಕ್ ಎರಪ್ಷನ್ಸ್ ತುಂಬಾ ಪವರ್ಫುಲ್ ಆಗಿತ್ತು ಅಂದ್ರೆ ಅದು ಸೂರ್ಯನಿಂದ ದೂರ ಹೋಗುತ್ತೆ. ಕಮ್ಮಿ ಪವರ್ ಇತ್ತು ಅಂದ್ರೆ ಅದು ಹಂಗೆ ಹಿಂಗೆ ರೊಟೇಟ್ ಆಗ್ಬಿಟ್ಟು ಹಿಂಗೆ ವಾಪಸ್ ಬೀಳೋ ತರ ಕಾಣಿಸುತ್ತೆ. ಸೊ ನಾವು ಸೋಲಾರ್ ಫ್ಲೇರ್ಸ್ ಮತ್ತೆ ಸೋಲಾರ್ ಪ್ರಾಮಿನೆನ್ಸಸ್ ಅಂತ ಹೇಳ್ತೀವಿ. ಸೂರ್ಯನ ಇಂಟೆನ್ಸಿಟಿ ತುಂಬಾ ಜಾಸ್ತಿ ಇದ್ದಾಗ, ಈಗ ವೆರಿ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಿಮ್ಗೆ ಒಂದು ಒಂದು ಟ್ಯೂಬ್ಲೈಟ್ ಮೇಲೆ ಯಾವ್ದಾದ್ರು ಒಂದು ಕಪ್ಪು ಚುಕ್ಕೆ ಅಥವಾ ಏನಾದ್ರು ಒಂದು ಮಾರ್ಕ್ ಇತ್ತು ಅಂದ್ರೆ ನಮಗೆ ಏನಕ್ಕೆ ಕಾಣಿಸಲ್ಲ ಅಂದ್ರೆ ಟ್ಯೂಬ್ಲೈಟ್ ಆನ್ ಆಗಿದ್ದಾಗ ಫುಲ್ ಬ್ರೈಟ್ನೆಸ್ ಜಾಸ್ತಿ ಇರುತ್ತೆ. ಓಕೆ, ಸೊ ಇಂಟೆನ್ಸಿಟಿ ಜಾಸ್ತಿ ಇದ್ದಾಗ ನಮ್ಗೆ ಡೀಟೇಲ್ಸ್ ಕಾಣಿಸಲ್ಲ. ಬಟ್ ನಮಗೆ ಡೀಟೇಲ್ಸ್ ಕಾಣಿಸ್ಬೇಕು ಅಂದ್ರೆ ಇಂಟೆನ್ಸಿಟಿ ಕವರ್ ಮಾಡ್ಬೇಕು. ಓಕೆ, ಸೊ ಇಂಟೆನ್ಸಿಟಿ ಕವರ್ ಮಾಡೋದಕ್ಕೆ ಎಕ್ಲಿಪ್ಸ್ ಗಿವ್ಸ್ ಅಸ್ ಅ ವೆರಿ ಬ್ಯೂಟಿಫುಲ್ ಆಪರ್ಚುನಿಟಿ. ಆಫ್ ಕೋರ್ಸ್ ವಿ ಆರ್ ಸೋ ಬ್ಲೆಸ್ಡ್. ನಾಸಾದಂತ ಲೈವ್ ನೋಡಬಹುದು ನಾವು. ನಾಸಾದಿಂದ ಒಂದೊಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನೀವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀರಾ. ಇನ್ನು ತುಂಬಾ ಮಾತನಾಡೋದಿದೆ, ಮಾತನಾಡೋಣ. ಶ್ರೀನಿವಾಸ್ ಗುರೂಜಿನ್ ಮಾತಾಡ್ಸೋಣ. ಗುರೂಜಿ, ನೀವಾಗ್ಲೇ ಹೇಳ್ತಾ ಇದ್ರಿ ಅಂದ್ರೆ ಈಗ ಗೋಚರ ಇಲ್ಲ, ಆದ್ರೆ ಪರಿಣಾಮಗಳಿರುತ್ತಾ, ಪ್ರಭಾವ ಇರುತ್ತಾ, ಏನ್ ಹೇಳ್ತೀರಿ? ಖಂಡಿತವಾಗಿ ನೋಡಿ, ನಾವು ನೋಡಿದ ರೀತಿಯಲ್ಲಿ ಗ್ರಹಣಗಳು ಸ್ಪರ್ಶವಾಗುವಂಥದ್ದು ನಮ್ಮ ಭಾರತ ಪ್ರಾಂತ್ಯಗಳಲ್ಲಿ ನಾವು ನೋಡಿದಂಥದ್ದು ಭಾಳ ಅಲ್ಪ ಅವಧಿಗಳನ್ನು, ಅಂದರೆ 1-2 ಅವರ್, ಅಕಸ್ಮಾತ್ 1 ಅವರ್ ಗ್ರಹಣ ಸ್ಪರ್ಶಗಳನ್ನು ನಾವು ನೋಡಿದ್ವಿ. ಆದರೆ ಈ ಸಲ ಆಗ್ತಿರುವಂತಹ ಕೇತುಗ್ರಸ್ತ ಖಗ್ರಾಸ ಸೂರ್ಯಗ್ರಹಣ ಸುಮಾರು 7 ಗಂಟೆಗಳ ಅವಧಿಯನ್ನು ಈ ಗ್ರಹಣದ ಸ್ಪರ್ಶ ಕಾಲ ತೆಗೆದುಕೊಳ್ತಾ ಇದೆ. ಇದು ತೆಗೆದುಕೊಂಡಾಗ ಇದು ಒಂದು ರೀತಿಯ ದೀರ್ಘಕಾಲ ಬಂದಾಗ ಆಲ್ಮೋಸ್ಟ್ ಪಂಚಭೂತಗಳ ಮೇಲೆ ಇದರ ಪ್ರಭಾವಗಳನ್ನು ಖಂಡಿತವಾಗಿ ಬೀರುತ್ತೆ. ಜೊತೆಯಲ್ಲಿ ನೀವು ಕೇಳಿದ್ರಿ ಅನುಷ್ಠಾನಗಳನ್ನು ಮಾಡಬೇಕಂತ ಅಂದರೆ ಎಲ್ಲಿ ಸ್ಪರ್ಶಕಾಲಗಳಿರುತ್ತೋ ಅಲ್ಲಿ ಅನುಷ್ಠಾನಗಳುಂಟು, ಎಲ್ಲಿ ಸ್ಪರ್ಶಕಾಲಗಳು ಗೋಚಾರಕ್ಕೆ ಬರೋದಿಲ್ವೋ ಅಲ್ಲಿ ಅನುಷ್ಠಾನಗಳಾಗಲಿ ಮತ್ತು ಯಾವುದೇ ವಿಧಿವಿಧಾನಗಳಾಗಲಿ ಅಲ್ಲಿ ಖಂಡಿತವಾಗಿ ಬರೋದಿಲ್ಲ. ಆದರೆ ಗ್ರಹಗಳ ಮೇಲೆ ಪ್ರಭಾವಗಳುಂಟು. ಗ್ರಹಗಳ ಮೇಲೆ ಪ್ರಭಾವಗಳು ಹೇಗೆ ಅಂತ ಅಂದರೆ ಈಗ ಆಗ್ತಿರುವಂತಹ ಸಿಂಹರಾಶಿಯಲ್ಲಿ ಆಗ್ತಿರುವಂತಹ ಖಗ್ರಾಸ ಸೂರ್ಯಗ್ರಹಣ ಸೂರ್ಯನ ಮೇಲೂ, ಸಿಂಹರಾಶಿಯ ಮೇಲೂ, ಅದರಲ್ಲಿ ಕರ್ಕಾಟಕ ರಾಶಿಯ ಮೇಲೂ, ಅನಂತರದಲ್ಲಿ ಸಪ್ತಮ ಸ್ಥಾನ, ಅಷ್ಟಮ ಸ್ಥಾನ, ಪಂಚಮ ಸ್ಥಾನದ ಮೇಲೂ ಸಹ ಇದರ ಪ್ರಭಾವಗಳನ್ನು ಖಂಡಿತವಾಗಿ ಬೀರುತ್ತೆ. ಕೆಲವು ರಾಶಿಯ ಮೇಲೆ ವ್ಯತ್ಯಾಸಗಳಾಗುವುದು ಉಂಟು. ಹಾಗಾದರೆ ನಾವೇನಾದರೂ ಮಾಡಬೇಕಾ ಗುರುಗಳೇ? ದಾನ ಧರ್ಮಾದಿಗಳಿದೆಯಾ, ಪೂಜೆ ಪುನಸ್ಕಾರಾದಿಗಳಿದೆಯಾ ಅಂತ ಅಂದರೆ
ಖಂಡಿತವಾಗಿ ಈ ಗ್ರಹಣ ನಮಗೆ ಗೋಚಾರವಿಲ್ಲದೆ ಇದ್ದರೂ ಸಹ ಸಿಂಹರಾಶಿನಲ್ಲಿ ಆಗ್ತಿರೋದ್ರಿಂದ ಸಿಂಹರಾಶಿಯವರು ಆ ಮಂತ್ರ ಪಠಣವನ್ನು ಮಾಡಬೇಕು. ಆಗಲೇ ನಮ್ಮ ಸ್ನೇಹಿತರು ಗುರುಗಳು ಹೇಳ್ತಾ ಇದ್ರು, ಬಹಳ ಸುಂದರವಾಗಿ ಹೇಳ್ತಿದ್ದಂಥದ್ದು, ಬಹಳ ಶ್ಲೋಕಗಳನ್ನು ತುಂಬ ಚೆನ್ನಾಗಿ ಹೇಳ್ತಿದ್ರು ಅವರೆಲ್ಲರೂ ಸಹ. ವಿಶೇಷವಾದಂಥ ಮಾಹಿತಿಯೂ ಸಹ ಕೊಟ್ಟರು ಅವರು. ವಿಶೇಷವಾಗಿ ಸೂರ್ಯಗ್ರಹಣ ಬಂದಾಗ ಯೋಸೋ ವಜ್ರದೋದಯವಾಹ ಆದಿತ್ಯಾನಂ ಪ್ರಭುರ್ಮತಃ ಸೂರ್ಯಗ್ರಹೋಪರಾಗೋಸ್ತ ಗ್ರಹಪೀಡಂ ವ್ಯಾಪೋಹತು. ಈ ರೀತಿಯಾದಂಥ ಶ್ಲೋಕಗಳು ನಿಮಗೆಲ್ಲ ಕಡೆ ಸಿಗುತ್ತೆ, ಯೂಟ್ಯೂಬಲ್ಲಿ ಗೂಗಲಲ್ಲೆಲ್ಲ ಕಡೆ ಸಿಗುತ್ತೆ. ಸೂರ್ಯಗ್ರಹಣದ ಸ್ಪರ್ಶಕಾಲ ಬಂದಾಗ ನಾವು ಮಾಡಬೇಕಾಗಿರುವಂಥದ್ದು ಶ್ಲೋಕ ಯೋಸೋ ವಜ್ರಧರೋ ದೇವಾಹ ಆದಿತ್ಯಾನಂ ಪ್ರಭುರ್ಮತಃ ಸೂರ್ಯಗ್ರಹೋಪರಾಗೋಸ್ತ ಗ್ರಹಪೀಡಂ ವ್ಯಾಪೋಹತು. ಯೋಸೋ ದಂಡಧರೋ ದೇವಾಹ ಯಮೋ ಮಹಿಷವಾಸನಃ ಪಿನಾಕಿ ಋಷಿವಾಹನ. ಆ ರೀತಿಯಾದಂಥ ಶ್ಲೋಕಾದಿಗಳು ಬರುತ್ತೆ. ಆ ಶ್ಲೋಕಗಳನ್ನು ಹೇಳ್ಕೊಳ್ಳುವಂಥದ್ದು. ಮತ್ತು ಆದಷ್ಟು ಸಹ ಈ ಗ್ರಹಣದ ಸ್ಪರ್ಶಕಾಲಗಳು ಯಾವಾಗ ಬರುತ್ತೋ ಆಗಲೇ ನಮ್ಮ ಸ್ನೇಹಿತರು ವಿಜ್ಞಾನಿಗಳು ಹೇಳ್ತರು, ಅತ್ಯಂತ ಸಾಧನೆಗೆ ಅತ್ಯಂತ ಪರ್ವಕಾಲಗಳಿವೆಲ್ಲವೂ ಸಹ. ನಾವು ಪ್ರತಿಯೊಬ್ಬರು ಸಹ ಅವರು ವಿಜ್ಞಾನಿಗಳಿಗೆ ಒಂದು ಸಾಧನೆಯ ಪರ್ವಕಾಲಗಳು ಅಂತಂದರೆ ಋಷಿಮನಿಗಳಿಗೆ, ನಮ್ಮ ಯತಿಗಳಿಗೆ, ನಮ್ಮ ಈ ವೈಜ್ಞಾನಿಕವಾದಂತಹ ವೃತ್ತಿಯನ್ನು ಮಾಡುವಂಥವರಿಗೆ, ಜ್ಯೋತಿಷಿ ಎಲ್ರಿಗೂ ಸಹ ಇದು ಪರ್ವಕಾಲಗಳೇ. ಏನಕ್ಕೆ ಅಂತಂದರೆ ಮಂತ್ರ ಸಿದ್ಧಿ ಮಾಡ್ಕೊಳ್ಳೋದಕ್ಕೆ ಅತ್ಯಂತ ಪಾವಿತ್ರತೆಯ ಕಾಲ ಈ ಗ್ರಹಣದ ಸ್ಪರ್ಶ ಕಾಲ. ಮಾತಾಪಿತೃಗಳಿಗೆ ಮೋಕ್ಷಾದಿಗಳನ್ನು ಕೊಡಲಿಕ್ಕೆ, ತರ್ಪಣ ಸಪಿಂಡೀಕರಣಾದಿಗಳನ್ನು ಮಾಡಲಿಕ್ಕೆ ಅತ್ಯಂತ ಉತ್ತಮವಾದಂಥ ಕಾಲಘಟ್ಟ ಯಾವುದು ಅಂತ ಅಂದರೆ ಈ ಗ್ರಹಣದ ಸ್ಪರ್ಶ ಕಾಲಗಳು. ಆದ್ದರಿಂದ ಗ್ರಹಣ ಸ್ಪರ್ಶ ಕಾಲಗಳು ಬಂದಾಗ ಸಾಧನೆಗಳಿಗೋಸ್ಕರವಾಗಿ ಎಷ್ಟು ಜನ ಕಾಯ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಈ ರೀತಿಯಾದಂತಹ 7 ಗಂಟೆಗಳ ಕಾಲ ಅವಧಿಯವರೆಗೆ ಕೊಟ್ಟಂತಹ ಒಂದು ಸ್ಪರ್ಶ ಕಾಲಗಳು ಬಂದಾಗ ಸಾಧನೆ ಮಾಡುವಂಥವರಿಗೆ ಸಿದ್ಧಿ ಮಾಡ್ಕೊಳ್ಳೋದಕ್ಕೆ ತುಂಬ ಸಮಯಗಳು ಸಿಗುತ್ತೆ. ಅದರಿಂದ ಇದನ್ನು ಉತ್ತಮವಾಗಿ ಬಳಸ್ಕೊಳ್ಬೇಕು. ಮತ್ತು ನಮ್ಮ ಭಾರತದ ಪ್ರಾಂತ್ಯದಲ್ಲಿ ನಮಗೆ ಗ್ರಹಣದ ಗೋಚಾರಗಳಲ್ಲಿ ಯಾಕೆ ಅಂತಂದರೆ ರಾತ್ರಿ ಕಾಲದಲ್ಲಿ ಸ್ಪರ್ಶ ಕಾಲ ಆಗ್ತಿರೋದ್ರಿಂದ ರಾತ್ರಿ ಕಾಲದಲ್ಲಿ ಸೂರ್ಯಗ್ರಹಣ ನಮಗೆ ಆಗೋದಿಲ್ಲ. ರಾತ್ರಿ ಕಾಲದಲ್ಲಿ ಬರುವಂಥದ್ದು ಚಂದ್ರಗ್ರಹಣ, ಹಗಲಲ್ಲಿ ಬರುವಂಥದ್ದು ಸೂರ್ಯಗ್ರಹಣ. ನಮಗೆ ಹಗಲಿನಲ್ಲಿ ಈಗ ಸೂರ್ಯಗ್ರಹಣ ಗೋಚಾರ ಇಲ್ಲದಲ್ಲೇ ನಮಗೆ ಆದ ಆಚರಣೆ ಇಲ್ಲ. ರಾತ್ರಿ ಕಾಲದಲ್ಲಿ ಗೋಚಾರ ಆಗ್ತದೆ. ಪ್ರಾಂತ್ಯಗಳಲ್ಲಿ ಬೇರೆ ಪ್ರಾಂತ್ಯ ದೇಶಗಳಲ್ಲಿ ಆಗ್ತಿರೋದ್ರಿಂದ ಅದರ ಸ್ಪರ್ಶ ಅಲ್ಲಿರುತ್ತೆ. ನಮಗೆ ಅದರ ಅನುಕರಣೆ ನಮ್ಮದನ್ನು ಆಚರಣೆಗಳು ನಮ್ಮಲ್ಲಿ ಬರೋದಿಲ್ಲ. ಆದರೆ ಗ್ರಹಗಳ ಮೇಲೆ ಪ್ರಭಾವಗಳುಂಟಿದೆಯಲ್ಲ, ಅದಕ್ಕೋಸ್ಕರವಾಗಿ ಆಗಲೇ ಅಷ್ಟಮದಲ್ಲಿ ಸಿಂಹರಾಶಿಯವರಿಗೆ ಅಷ್ಟಮದಲ್ಲಿ ಶನಿ ಇದೆ, ಜನ್ಮದಲ್ಲಿ ಕೇತು ಬಂದಾಲೆ 1.5 ವರ್ಷ ಆಯಿತು, ಅಷ್ಟಮದಲ್ಲಿ ಶನಿ ಬಂದು 1.5 ವರ್ಷ ಆಯಿತು. ಆ ಜೊತೆಯಲ್ಲಿ ಈಗ ಗ್ರಹಣದ ಸಮಯ. ಇದೆಲ್ಲವೂ ಸಹ ಒಂದು ರೀತಿಯಾದಂಥ ಸಿಂಹರಾಶಿಗೆ ಒಂದು ರೀತಿಯಾದಂತಹ ಒಂದು ಕಸಿಬಿಸಿಯನ್ನು, ಒಂದು ಭಯದ ವಾತಾವರಣಗಳನ್ನಂತೂ ಉಂಟು ಮಾಡ್ತಿದೆ. ಆಗಲೇ ಆರೋಗ್ಯದಲ್ಲಿ ವ್ಯತ್ಯಾಸಗಳು, ಮನೆಯಲ್ಲಿ ಕಲಹಗಳು ಮತ್ತು ವ್ಯವಹಾರಗಳಲ್ಲಿ ಅಡೆತಡೆಗಳು ಇವೆಲ್ಲವೂ ಸಹ ನಾವು ನೋಡ್ತಾ ಇದ್ದೀವಿ ಸಿಂಹರಾಶಿನಲ್ಲಿ. ಆದಷ್ಟು ಸಿಂಹರಾಶಿ ಮತ್ತು ಕರ್ಕಟಕ ರಾಶಿ ಮತ್ತು ಕುಂಭರಾಶಿ ಈ ರೀತಿಯಾದಂಥ ರಾಶಿಯವರು ಆದಷ್ಟು ಸಹ ಈ ಗ್ರಹಣ ಸ್ಪರ್ಶಕಾಲ ಆದ ನಂತರದಲ್ಲಿ ನಾವೇನೋ ಸ್ವಲ್ಪ ದಾನ ಮಾಡಬೇಕಾ ಗುರುಗಳೇ, ಏನಾದರೂ ಪೂಜೆ ಮಾಡಬೇಕಾ ಗುರುಗಳೇ, ಈ ಥರ ತೆಗೆದುಕೊಂಡಾಗ ಭಾಸ್ಕರನ ಆದಿತ್ಯ ಯೋಗ ಮತ್ತು ಅಂಥ ಶ್ಲೋಕಗಳನ್ನ ಹೇಳ್ಕೊಳ್ಳುವಂಥದ್ದು, ಮತ್ತು ಸೂರ್ಯನಿಗೆ ಸಂಬಂಧಪಟ್ಟಂತಹ ಶ್ಲೋಕಗಳನ್ನು ಹೇಳ್ಕೊಳ್ಳುವಂಥದ್ದು, ಕೇತುವಿಗೆ ಸಂಬಂಧಪಟ್ಟಂತಹ ಮಂತ್ರಾದಿಗಳನ್ನು ಹೇಳ್ಕೊಳ್ಳುವಂಥದ್ದು, ಮತ್ತು ಹುರುಳಿ ಕಾಳು ಮತ್ತು ಗೋಧಿಯನ್ನು ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಹೋಗಿ ಅಲ್ಲಿ ಕೊಟ್ಟು ನಿಮ್ಮ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸ್ಕೊಂಬರುವಂಥದ್ದು, ಇದೆಲ್ಲವೂ ಮಾಡುವಂಥದ್ದು ಗ್ರಹಣದ ಮೋಕ್ಷ ಕಾಲದಲ್ಲಿ ಮಾಡೋದ್ರಿಂದ ನಿಮಗೆ ಎಷ್ಟೋ ಇರುವಂತಹ ಗ್ರಹ ದೋಷಗಳು ಖಂಡಿತವಾಗಿ ಪರಿಹಾರ ಮಾಡಲಿಕ್ಕೆ ಅವಕಾಶಗಳು ಉಂಟು. ಬೆಳಗ್ಗೆ ಪ್ರಾತಃ ಕಾಲದ ನವಗ್ರಹ ಪ್ರದಕ್ಷಿಣೆಗಳು ಇವೆಲ್ಲವೂ ಸಹ ಮಾಡಬೇಕು. ಆದಷ್ಟು ಸಹ ಈ ಗ್ರಹಣದ ನಮ್ಮಲ್ಲಿಲ್ಲ, ಆದಷ್ಟು ಸಹ ಬೇರೆ ದೇಶಗಳಲ್ಲಿ ಎಲ್ಲೆಲ್ಲಿ ಯಾವ ದೇಶಗಳಲ್ಲಿ ಗ್ರಹಣದ ಸ್ಪರ್ಶಕಾಲ ಇರ್ತೋ ಆಗಲೇ ನಮ್ಮ ಸ್ನೇಹಿತ ಗುರುಗಳು ಹೇಳಿದ ಹಾಗೆ ಆಹಾರಾದಿಗಳನ್ನು ತ್ಯಜಿಸಬೇಕು. ಆಹಾರಾದಿಗಳನ್ನು ಯಾವುದನ್ನು ಸಹ ಮಾಡ್ಬೋದು. ಯಾಕೆ ಅಂತಂದರೆ ಸೂರ್ಯನ ಕಿರಣಗಳು ಬಿದ್ದಂತಹ ಆಹಾರದ ಮೇಲೆ ಯಾವುದಾದ ಮೇಲೆ ಬಿದ್ದರೂ ಸಹ ಅದು ವಿಷಪೂರಿತವಾಗುತ್ತೆ, ಆರೋಗ್ಯಕ್ಕೆ ಹಾನಿಕರವಾಗುತ್ತೆ ಅನ್ನೋದಕ್ಕೊಂದು ಪ್ರತೀತಿ ಇದೆ. ಅದರಲ್ಲೂ ಸಹ ನಮಗೆ ನಿದರ್ಶನಗಳು ಸಿಕ್ಕಿದೆ. ಆದ್ದರಿಂದ ಅಂಥ ಆಹಾರಾದಿಗಳನ್ನು ತ್ಯಜಿಸುವಂಥದ್ದು ಸೂಕ್ತ. ಅತಿಯಾದಂಥ ಬುದ್ಧಿಜೀವಿಗಳು ನಾವು ತೆಗೆದುಕೊಳ್ತೀವಿ, ನಾವು ಆಹಾರವನ್ನು ಸೇವಿಸ್ಕೊಳ್ತೀವಿ, ಅದರಲ್ಲಿ ಏನು ಅಂತಹ ಪ್ರಭಾವಗಳು ಬೀಳೋದಿಲ್ಲ ಅನ್ನೋಕ್ಕೆ ನಾವು ಅದಕ್ಕೆ ಅಡ್ಡಿ ಇಲ್ಲ. ಅದು ಅವರವರ ಅಭಿಪ್ರಾಯಗಳು. ಆದರೆ ನಮ್ಮ ಅಭಿಪ್ರಾಯಗಳಲ್ಲಿ ಶಾಸ್ತ್ರದ ಪ್ರಕಾರದಲ್ಲಿ ಈ ಗ್ರಹಣದ ಸ್ಪರ್ಶ ಕಾಲವನ್ನು ಆದಷ್ಟು ಸಹ ಆಹಾರವನ್ನು ತ್ಯಜಿಸುವಂಥದ್ದು ಸೂಕ್ತ. ಮತ್ತು ಗರ್ಭಿಣಿ ಸ್ತ್ರೀಯರು ಮತ್ತು ರೋಗ ರುಜಿನಾಳಿಗಳಿರುವಂತಹ ಯಾವುದಾದ್ರೂ ವ್ಯಕ್ತಿಗಳು, ತುಂಬ ಬಾಲ್ಯಾವಸ್ಥೆಯಲ್ಲಿರುವಂಥ ಮಕ್ಕಳು, ಇಂಥದ್ರೂ ಸಹ ಗ್ರಹಣದ ಸ್ಪರ್ಶ ಕಾಲವನ್ನು ನೋಡುವಂಥದ್ದು ಒಳ್ಳೆಯದಲ್ಲ ಅನ್ನುವಂಥದ್ದು, ಮತ್ತು ಬರೀ ಕಣ್ಣಿಂದ ನೋಡುವಂಥದ್ದು ಒಳ್ಳೆಯದಲ್ಲ ಅನ್ನುವಂಥದ್ದು ಇದೆಯಲ್ಲ, ಅದು ಅದೇ ರೀತಿಯಲ್ಲಿ ನಾವು ಆಚರಣೆಗಳನ್ನು ಮಾಡ್ಕೊಂಡು ಬರ್ತಿರಬೇಕು. ಆದಷ್ಟು ಸಹ
ನಮ್ಮ ಸನಾತನ ಧರ್ಮಗಳಲ್ಲಿ ಏನು ಹೇಳುತ್ತೋ ಆ ರೀತಿಯ ಅನುಷ್ಠಾನಗಳನ್ನು, ಪೂಜೆಗಳನ್ನು, ಹೋಮನ ಅವನಾದಿಗಳನ್ನು ಗ್ರಹಣದ ಮೋಕ್ಷ ಕಾಲದಲ್ಲಿ ಮಾಡುವಂಥದ್ದು ಸೂಕ್ತ. ಗ್ರಹಣ ಸ್ಪರ್ಶ ಕಾಲ ನೀವಾಗಲೇ ಒಂದು ಸ್ಟಾರ್ಟಿಂಗಲ್ಲೇ ಹೇಳ್ಬಿಟ್ರಿ, ಗ್ರಹಣ ಸ್ಪರ್ಶ ಕಾಲದಲ್ಲಿ ದೇವರ ಆರಾಧನೆಗಳು ಸಹ ನಿಷಿದ್ಧ. ದೇವರ ಆರಾಧನೆ ನಿಷಿದ್ಧ ಅಂದಾಗ ನಾವು ದೇವ್ರ ಮನೆಗೆ ಹೋಗುವಂಥ ಪ್ರಮೇಯವೇ ಬರೋದಿಲ್ಲ ಅಲ್ವಾ. ಆದ್ದರಿಂದ ಆದಷ್ಟು ಸಹ ಇದು ನಮ್ಮಲ್ಲಿ ಏನು ಹೇಳ್ತೀವಿ ಅಂತಂದರೆ, ಗ್ರಹಣ ಕಾಲವನ್ನು ನಾವು ಸೂತಕದ ಕಾಲ ಅಂತ ಹೇಳ್ತೀವಿ. ಸೂತಕದ ಕಾಲದಲ್ಲಿ ನಾವು ಯಾವ ಕೆಲಸ ಕಾರ್ಯಗಳನ್ನು ಮಾಡೋದಿಲ್ಲ, ಆಹಾರಾದಿಗಳನ್ನು ಸಹ ನಾವು ತೆಗೆದುಕೊಳ್ಳೋದಿಲ್ಲ. ಯಾವಾಗ ಸೂತಕ ಕಾಲ ಮುಗಿಯುತ್ತೋ ಆಗ ನಾವು ಶುಭ್ರತೆಯನ್ನು ಮಾಡ್ಕೊಳ್ತೀವಿ, ಶುಚಿಗಳನ್ನು ಮಾಡ್ಕೊತೀವಿ, ಶುಚಿರ್ಭೂತರಾಗ್ತೀವಿ. ಅನಂತರದಲ್ಲಿ ಉಪಾಸನೆ, ಆರಾಧನೆ, ಅನುಷ್ಠಾನ ಇದೆಲ್ಲವೂ ಮಾಡುವಂಥದ್ದು ಅನಂತರದಲ್ಲಿ. ಆದರೂ ಈ ಗ್ರಹಣ ಬಂದಿರುವಂಥದ್ದು ಭಾರತ ದೇಶಕ್ಕೆ ಯಾವುದೇ ಗಂಡಾಂತರಗಳನ್ನು ಸಹ ತಂದು ಒಡ್ಡೋದಿಲ್ಲ. ಆ ಆತಂಕ ಅಂತೂ ಖಂಡಿತವಾಗಿ ಬರೋದಿಲ್ಲ. ಎಲ್ಲೆಲ್ಲಿ ಸ್ಪರ್ಶ ಕಾಲಗಳಿದೆಯೋ, ಒಂದು ಗ್ರಹಣವಾಯಿತು ಅಂತಂದರೆ ನೀವು ನೋಡಿ, ಒಂದು ಸೂರ್ಯಗ್ರಹಣವಾಗಿರ್ಬೋದು, ಚಂದ್ರಗ್ರಹಣವಾಗಿರ್ಬೋದು, ಅತ್ಯಂತ ಪ್ರಭಾವ ಬೀಳುವಂಥದ್ದು ಪಂಚಭೂತಗಳ ಮೇಲೆ ಪ್ರಭಾವ ಬೀಳುತ್ತೆ ಅಂತ ಹೇಳ್ತೀವಲ್ಲ, ಅದು ನೇರವಾಗಿ ಅದರ ಪ್ರಭಾವ ಎಲ್ಲಿ ಬರುತ್ತೆ ಅಂತಂದರೆ ನೀರಿನ ಮೇಲೆ ಬೀಳುತ್ತೆ. ನೀವು ಯಾವುದೇ ಒಂದು ಸಮುದ್ರಗಳು ನೋಡಿ, ಬರೀ ಒಂದು ಹುಣ್ಣಿಮೆ ಅಮಾಸೆಗಳು ಬಂದರೆ ಸಾಕು ಸಮುದ್ರ ಹುಕ್ಕುವಂಥದ್ದು, ಅಲೆಗಳಲ್ಲಿ ಏರಿಳಿತಗಳಾಗುವಂಥದ್ದೆಲ್ಲವೂ ಇರುತ್ತೆ. ಈ ಗ್ರಹಣ ಕಾಲಗಳು ಬಂತು ಅಂತ ಅಂದರೆ ಅದು ಇದಕ್ಕಿಂತಲೂ ಸಹ ಒಂದು 50% ಜಾಸ್ತಿ ಆಗುತ್ತೆ, 50% ಜಾಸ್ತಿ ಆಗುತ್ತೆ. ಅದು ಆ ಸಮುದ್ರಗಳ ಅಲೆಗಳ ಏರಿಳಿತಗಳು ಇನ್ನೂ ಹೆಚ್ಚಾಗುತ್ತೆ. ಅದರಿಂದ ಕೆಲವರೆಲ್ಲ ಇದನ್ನು ಅಲ್ಲಿ ಸಮುದ್ರ ತೀರದಲ್ಲಿರುವಂಥವ್ರಿಗೆ ಕೆಲವು ಮಾಹಿತಿಯನ್ನು ಕೊಡ್ತಾರೆ, ಇವತ್ತು ಗ್ರಹಣ ಇದೆ, ಯಾರು ಸಮುದ್ರಕ್ಕೆ ಇಳಿಬೇಡಿ ಅನ್ನುವಂಥ ಮಾಹಿತಿಗಳನ್ನು ಕೊಡ್ತಾ ಇರ್ತಾರೆ. ಆದ್ದರಿಂದ ಈ ಗ್ರಹಣ ಸ್ಪರ್ಶ ಕಾಲ ಅನ್ನುವಂಥದ್ದು ಆದಷ್ಟು ಸಹ ನಾವು ಮೋಕ್ಷ ಕಾಲಗಳ ನಂತರದಲ್ಲಿಯೇ ಅನುಷ್ಠಾನಗಳನ್ನು, ಆಹಾರಾದಿಗಳನ್ನು ತೆಗೆದುಕೊಳ್ಳುವಂಥದ್ದು ಸೂಕ್ತ. ದಾನ ಧರ್ಮಾದಿಗಳನ್ನು ಮಾಡಬೇಕು ಅಂದರೆ ಹುರುಳಿ ಕಾಳು ಮತ್ತು ಗೋಧಿಯನ್ನು ದಾನವನ್ನು ಮಾಡುವಂಥದ್ದು ಅತ್ಯಂತ ಸೂಕ್ತ. ಶ್ಲೋಕಗಳನ್ನು ಹೇಳ್ಕೊಳ್ಳಿ ಅದಕ್ಕೆ, ಅದರಿಂದ ಭಾಸ್ಕರ ವಿದ್ಮಿ ಮಹಾದಿತಿಕರಾಯ ಧೀಮಹಿ ತನ್ನೋ ಸೂರ್ಯ ಭಗವಾನ್ ಪ್ರಚೋದಯಾತ್, ಈ ಶ್ಲೋಕಗಳನ್ನು ಹೇಳ್ಕೊಳ್ಬೋದು. ಅಥವಾ ಇನ್ನೂ ನಾವೇನು ಹೇಳ್ಬೋದು, ಯೋಸೋ ವಜ್ರಧರೋ ದೇವಾಹ ಆದಿತ್ಯಾನಂ ಪ್ರಭುರ್ಮತಃ ಚಂದ್ರಗ್ರಹೋಪರಾಗೋಸ್ತ ಗ್ರಹ ಪೀಡಂ ವ್ಯಾಪೋಹದ, ಈ ಶ್ಲೋಕಗಳನ್ನು ಸಹ ಹೇಳ್ಕೊಳ್ಳುವಂಥದ್ದು ಈ ಸಂದರ್ಭದಲ್ಲಿ ಸೂಕ್ತ. ನಿಜ. ಈ ಪರಿಹಾರಗಳ ಬಗ್ಗೆ ಎಲ್ಲ ಗಮನದಲ್ಲಿ ಇಟ್ಕೋತಾರೆ. ಯಾಕಂತ ಹೇಳಿದ್ರೆ ಕೇವಲ ಭಾರತದಲ್ಲಿ ಗೋಚರ ಇಲ್ಲ ಅನ್ನೋ ಕಾರಣಕ್ಕೆ ಭಾರತೀಯರು ಬೇರೆ ಕಡೆ ಇಲ್ಲ ಅಂತಿಲ್ಲ, ಬಹಳಷ್ಟು ದೇಶಗಳಲ್ಲಿ ಇರ್ತಾರೆ. ಅವರು ಇದ್ದಂತ ದೇಶಗಳಲ್ಲಿ ಆಗ್ತಾ ಇರುತ್ತೆ, ಏನ್ ಪರಿಹಾರ ಅನ್ನೋದೊಂದು ಕ್ವೆಶನ್ ಇದ್ದೇ ಇರುತ್ತೆ. ಲೈವ್ ಶೋಗಳನ್ನ ಎಲ್ಲಾ ಭಾಗದ ಜನರು ಕೂಡ ನೋಡ್ತಾ ಇರ್ತಾರೆ. ಗುರುಪ್ರಸಾದ್ ಅವರು ಕೂಡ ಲೈವ್ ನಲ್ಲಿ ಇದ್ದಾರೆ. ಬಹಳಷ್ಟು ಬಾರಿ ಏನಾಗುತ್ತೆ, ಆಸ್ಟ್ರಾಲಜರು ಹಾಗೆ ಸೈಂಟಿಸ್ಟ್ಗಳು ಸ್ನೇಹಿತರಾಗೋದಿಲ್ಲ ಅಂತಿಲ್ಲ, ಬಹಳ ಒಳ್ಳೆ ಸ್ನೇಹಿತರಾಗಿರ್ತಾರೆ. ಬಟ್ ಎಕ್ಲಿಪ್ ದಿನ ಏನಾದ್ರೂ ಒಂದು ಭಿನ್ನಾಭಿಪ್ರಾಯ ಇದ್ದೇ ಇರುತ್ತೆ ಅವರಲ್ಲಿ ಅಂತ. ನೀವು ಕಂಡಂತ ಬಿಗ್ಗೆಸ್ಟ್ ಮಿತ್ ಆಸ್ಟ್ರಾಲಜಿಯಲ್ಲಿ, ಇದು ಯಾರ ಭಾವನೆಗಳಿಗೆ ಧಕ್ಕೆ ಮಾಡುವಂತ ವಿಚಾರ ಅಲ್ಲ, ನಿಮ್ಮ ಒಪಿನಿಯನ್ ಅನ್ನ ಮುಂದಿಡೋದಕ್ಕೊಂದು ಅವಕಾಶ. ನೀವು ನೋಡಿರುವಂತ ಬಿಗ್ಗೆಸ್ಟ್ ಮಿತ್ ಏನು ಗುರುಪ್ರಸಾದ್ ಅವರೇ? ಸೋಲಾರ್ ಎಕ್ಲಿಪ್ ಬಗ್ಗೆ. ಅಲ್ಲ, ಸೋಲಾರ್ ಎಕ್ಲಿಪ್ಸ್ ಮಿತ್ ಅಂದ್ರೆ ನೋಡಿ, ಅದು ನಂಬಿಕೆಗಿರ್ಬೋದು. ಒಂದೊಂದು ಕಲ್ಚರ್, ಒಂದೊಂದು ಸಂಸ್ಕೃತಿನಲ್ಲಿ, ಒಂದೊಂದು ನಾಗರಿಕತೆಗಳಲ್ಲಿ ಅವರವ್ರದ್ದೇ ಆದ ನಂಬಿಕೆಗಳಿರುತ್ತೆ. ಅದ್ರ ಬಗ್ಗೆ ನಾನೇನು ಹೇಳೋದಕ್ಕಾಗೋದಿಲ್ಲ. ಅವರ ನಂಬಿಕೆಗಳಿಗೆ ನಾನು ನೋವು ಉಂಟು ಮಾಡೋದಾಗ್ಲಿ ನನ್ನ ಉದ್ದೇಶ ಅಲ್ಲ. ನನ್ನ ದೃಷ್ಟಿಕೋನ ಏನಿದ್ರು ಇಂತಹ ಒಂದು ವಿದ್ಯಮಾನವನ್ನ ವೀಕ್ಷಿಸೋದಕ್ಕೆ ಪ್ರಕೃತಿ ಅವಕಾಶ ಮಾಡಿಕೊಟ್ಟಿದೆ. ಮೊದಲೇ ಹೇಳಿದೆ, ಇದನ್ನ ನಾವು ವೀಕ್ಷಿಸುವ ಮೂಲಕ, ಇದನ್ನು ಗಮನಿಸುವ ಮೂಲಕ, ಇದರ ಬಗ್ಗೆ ನಾವು ನಮ್ಮ ಕರ್ತೃತ್ವ ಶಕ್ತಿಯನ್ನ ಉಪಯೋಗಿಸಿ ವಿಶ್ಲೇಷಣೆ ಮಾಡುವ ಮೂಲಕ ನಾವು ವೈಜ್ಞಾನಿಕವಾಗಿ ಇನ್ನೂ ಮುಂದುವರಿಬಹುದು. ಇವತ್ತು ಆ ವೈಜ್ಞಾನಿಕ ವಿಧಾನಗಳನ್ನು ಅನುಸರಿಸುವ ಮೂಲಕವೇ ಇವತ್ತು ನಾವು ಭಾರತದಲ್ಲಿ ಅಂತರಿಕ್ಷ ಸಂಶೋಧನೆಯನ್ನ, ಅಂತರಿಕ್ಷದ ಅನ್ವೇಷಣೆಯನ್ನ ನಡೆಸಿದೀವಿ. ಇವತ್ತು ಚಂದ್ರನ ಮೇಲೆ ನೀರಿದೆ ಅಂತ ಕಂಡುಹಿಡಿದಿದ್ದು ನಮ್ಮ ನೌಕೆನೆ, ಮೊದಲನೇ ನೌಕೆ. ಜೊತೆಗೆ ಇವತ್ತು ಕೂಡ ಚಂದ್ರನನ್ನು ಸುತ್ತುತ್ತಿರುವಂತಹ ಚಂದ್ರಯಾನ 2 ನೌಕೆ ಅತ್ಯುತ್ತಮವಾದ ಚಂದ್ರನ ಚಿತ್ರಗಳನ್ನ ಕಳಿಸ್ತಾ ಇದೆ. ಇನ್ನು ಚಂದ್ರಯಾನ 3ರ ವಿಕ್ರಮದ ಬಗ್ಗೆ ನಾವು ಹೇಳೋದೇ ಬೇಡ. ಚಂದ್ರನ ದಕ್ಷಿಣ ಧ್ರುವದಲ್ಲಿ ಇಳಿದಂತಹ ಮೊದಲ ನೌಕೆ ಆಯಿತು. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಜೊತೆಗೆ ಮಂಗಳ ಗ್ರಹಕ್ಕೆ ತಲುಪಿದ ಮೊದಲ ಏಷ್ಯಾದ ರಾಷ್ಟ್ರ ಅಂದ್ರೆ ಭಾರತ. ಇವೆಲ್ಲ ನಾನು ಏನ್ ಹೇಳಿದೆ ಇವಾಗ, ವಿಜ್ಞಾನದ ಬಗ್ಗೆ ಹೆಚ್ಚು ಆಲೋಚನೆ ಮಾಡುವ ಮೂಲಕ, ಅದರ ಬಗ್ಗೆ ಹೆಚ್ಚು ವಿಜ್ಞಾನ ಹಾಗೂ ತಂತ್ರಜ್ಞಾನದ ಬಗ್ಗೆ ಹೆಚ್ಚು ಒತ್ತು ನೀಡುವ ಮೂಲಕ ನಾವು ಇದನ್ನೆಲ್ಲ ಸಾಧಿಸಿದೀವಿ. ಇವಾಗ ನಾವು ಏನು ಸಾಧಿಸಿದೀವೋ ಅದು ತಂತ್ರಜ್ಞಾನದ ಮೂಲಕ. ಆದರೆ ವಿಜ್ಞಾನವನ್ನು ಮತ್ತಷ್ಟು ಎತ್ತರಕ್ಕೆ, ಮತ್ತಷ್ಟು ಅರ್ಥ ಮಾಡಿಕೊಳ್ಳುವ ದೃಷ್ಟಿಯಿಂದ, ವಿಜ್ಞಾನ ಅಂದ್ರೇನು, ನಮ್ಮ ಯೂನಿವರ್ಸ್ ಆಗಲಿ, ನಮ್ಮ ಈ ಬ್ರಹ್ಮಾಂಡ ಅಂತ ಏನ್ ಹೇಳ್ತೀವಿ, ಯಾವ ರೀತಿ ವರ್ತಿಸುತ್ತೆ. ಬ್ರಹ್ಮಾಂಡ ಅಂದ್ರೆ ನಮ್ಮ ಇಡೀ ಯೂನಿವರ್ಸ್. ಆದ್ರೆ ಮೊದಲನೇದಾಗಿ ನನ್ನ ಸುತ್ತಲಿನ ಪ್ರಕೃತಿ ಯಾವ ರೀತಿ ವರ್ತಿಸುತ್ತೆ ಅಂತ ಮಾನವ ಬಹಳ ಹಿಂದೆ
ಹಿಂದೆನೆ ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟ, ಇವತ್ತು ಕೂಡ ಹೆಚ್ಚಿನ ಮಟ್ಟದಲ್ಲಿ ಪ್ರಯತ್ನ ಪಡ್ತಾನೆ ಇದ್ದಾನೆ. ಹೀಗಾಗಿ ಮಿತ್ಸು ಅಂತ ಹೇಳೋದು ಅದಕ್ಕೆ ಸಾಕಷ್ಟು ಮೈಥಾಲಜಿ ಮಿತ್ಸ್ ಅನ್ನೋದು ಸಾಕಷ್ಟು ಎಲ್ಲಾ ಕಡೆನೂ ಇರೋದೇ ಅದು. ಆದ್ರೆ ಯಾಕೋ ನನ್ನ ದೃಷ್ಟಿ ಆ ಕಡೆ ಹರಿದಿಲ್ಲ. ಇವತ್ತು ಕೂಡ ನೋಡಿ, ನನಗೆ ಕಾಣಿಸ್ತಾ ಇರೋದು ಅಲ್ಲಿ ಟಿವಿನಲ್ಲಿ ನಾನು ನೋಡ್ತಾ ಇದ್ದೀನಿ, ಚಂದ್ರನ ನಾರ್ವೆನಲ್ಲಿ ಸ್ಟಾವೆಂಜರ್ ನಾರ್ವೆ ನೋಡಿ, ಎಷ್ಟು ಬಹುಮಟ್ಟಿಗೆ ಚೌತಿ ಚಂದ್ರನಿಗಿಂತ ಇನ್ನೂ ಕಡಿಮೆ ಆಕಾರದ್ದಾಗಿ ಸೂರ್ಯನ ಗೋಲ ಕಾಣಿಸ್ತಾ ಇದೆ. ಚಂದ್ರಗೋಲ ಯಾವ ರೀತಿ ನೋಡಿ ಅದನ್ನ ಆವರಿಸ್ತಾ ಇದೆ. ಎಂತ ಪ್ರಾಕೃತಿಕ ವಿದ್ಯಮಾನ ಇದು, ಎಂತ ವಿಸ್ಮಯಕಾರಿಯಾದ ವಿದ್ಯಮಾನ. ಇನ್ನು ಕಂಕಣ ಗ್ರಹಣ ಅಂತ ಅವ್ರು ಹೇಳ್ತಾ ಇದ್ರು. ಕಂಕಣ ಗ್ರಹಣ, ಪಾರ್ಶ್ವ ಸೂರ್ಯಗ್ರಹಣ, ಅಗ್ರಾಸ, ಇದು 3 ಬಗೆಯ ಸೂರ್ಯಗ್ರಹಣಗಳು. ಆದ್ರೆ ಮತ್ತೊಮ್ಮೆ ಹೇಳ್ತೀನಿ, ಯಾರೂ ಕೂಡ ನೇರವಾಗಿ ನೋಡಕೂಡದು. ನಮ್ಮ ದೇಶದಲ್ಲಿ ಏನ್ ಕಾಣಿಸ್ತಾ ಇಲ್ಲ, ಸ್ಟ್ರೀಮ್ಡ್ ಡೇಟಾನ ನಾವು ನೋಡ್ತಾ ಇದೀವಿ ಇವತ್ತು ನಾಸಾದಲ್ಲಿ. ಈಗ ನೀವು ನೋಡ್ತಾ ಇರ್ಬೋದು, ಎಷ್ಟೋ ಜನ ಸ್ಪೇನ್ ನಲ್ಲಿ ಎಲ್ಲ ಕೂತ್ಕೊಂಡಿದ್ದಾರೆ ನೋಡಿ, ಅವರೆಲ್ಲ ಒಂದು ಶೋಧಕವನ್ನ, ಫಿಲ್ಟರ್ನ ಧರಿಸಿ ನೋಡ್ತಾ ಇದ್ದಾರೆ, ಯಾರು ನೇರವಾಗಿ ನೋಡ್ತಾ ಇಲ್ಲ. ಇದು ಬಹಳ ಮುಖ್ಯ. ಸೂರ್ಯಗ್ರಹಣಕ್ಕೆ ಸಂಬಂಧಿಸಿದಂತೆ ಇನ್ನೊಂದು 15 ದಿವಸದಲ್ಲಿ ಚಂದ್ರಗ್ರಹಣನೂ ಆಗ್ತಾ ಇದೆ. ವಿಜ್ಞಾನದ ದೃಷ್ಟಿಯಿಂದ ಗ್ರಹಣಗಳನ್ನು ಅಧ್ಯಯನ ಮಾಡುವ ಮೂಲಕ ನಾವು ವಿಜ್ಞಾನದಲ್ಲಿ ಸಾಕಷ್ಟು ಮುನ್ನಡೆಯನ್ನ ಸಾಧಿಸಬಹುದು. ಇದರಲ್ಲಿ ಯಾವುದೇ ಬಗೆಯ ಅನುಮಾನ ಇಲ್ಲ. ಇದು ಗ್ರಹಣದ ವೇಳೆನಲ್ಲಿ ಸೂರ್ಯನ ಕಿರಣಗಳು ಬಹುಮಟ್ಟಿಗೆ ಅಲ್ಪ ಪ್ರಮಾಣದಲ್ಲಿ, ಕರೋನಾದಿಂದ ಬರೋದು ಮಾತ್ರ ಬರ್ಬೋದಷ್ಟೇ. ಹೀಗಾಗಿ ವಾತಾವರಣನು ಕೆಲ ಮಟ್ಟಿಗೆ ಕೂಲ್ ಆಗತ್ತೆ ಅಂತ ನಾವು ಹೇಳ್ಬೋದು. ಅದರ ಜೊತೆಗೆ ಅಂದ್ರೆ ಸ್ವಲ್ಪ ಶೈತ್ಯಕ್ಕೊಳಪಡಿಸಲ್ಪಡುತ್ತೆ. ಜೊತೆಗೆ ಅದರಲ್ಲಿರುವಂತಹ ಧೂಳಾಗ್ಲಿ, ಬೇರೆ ಬೇರೆ ಅದರಲ್ಲಿರುವಂತಹ ರಾಸಾಯನಿಕ ವಸ್ತುಗಳಾಗ್ಲಿ, ಧಾತುಗಳಾಗ್ಲಿ ಅಲ್ಪ ಸ್ವಲ್ಪ ಬದಲಾವಣೆಗಳಾಗ್ತಾನೆ ಇರುತ್ತೆ. ಯಾಕಂದ್ರೆ ಉಷ್ಣತೆ ಅನ್ನೋದು ಬಹುಮುಖ್ಯವಾದ ಪಾತ್ರ ವಹಿಸುತ್ತೆ ಇದರಲ್ಲಿ. ಆಮೇಲೆ ಪ್ರಾಣಿ ಪಕ್ಷಿಗಳು ಖಂಡಿತ ಇದರಿಂದ ಅವುಗಳ ಮೇಲೆ ಪರಿಣಾಮ ಬೀರುತ್ತೆ. ಯಾಕಂದ್ರೆ ಇದ್ದಕ್ಕಿದ್ದಂತೆ ಅವು ಇದೇನಿದು ರಾತ್ರಿ ಆಗೋದಲ್ಲ ಅಂತ ಚಿಲಿಪಿಲಿ ಗುಟ್ಟುತ್ತಾ ಇರೋದು ಬೇರೆ ತರ ಚಿಲಿಪಿಲಿ ಗುಟ್ಟಬಹುದು, ಅಥವಾ ಚಿಲಿಪಿಲಿ ಗುಡ್ತಾ ಇರೋದು ನಿಲ್ಲಿಸ್ಬಿಡ್ಬೋದು, ನಿಲ್ಲಿಸಿರೋದು ಪ್ರಾರಂಭಿಸಬಹುದು. ಹಾಗಾಗಿ ಅವುಗಳಿಗೆ ಏನು ಅಂತಾನೆ ಗೊತ್ತಾಗೋದಿಲ್ಲ ಪ್ರಾಣಿ ಪಕ್ಷಿಗಳಿಗೆ. ಒಂದು ರೀತಿ ಕೆಲ ಮಟ್ಟಿಗೆ ಭಯವೂ ಆಗುತ್ತೆ ಅವಕ್ಕೆ. ಜೊತೆಗೆ ಆದ್ರೆ ಕೆಲ ಕಾಲದ ನಂತರ ಚಂದ್ರ ಮತ್ತೆ ಸರಿಯಲ್ಲ, ಆ ಸೂರ್ಯಗೋಲದಿಂದ ಆಚೆ ಸರಿಯಲ್ಲ ಆರಂಭಿಸಿದಂತೆ ತಿರ್ಗಾ ಬೆಳಕಾಗತ್ತಲ್ಲ, ಆಗ ಎಲ್ಲವೂ ಸರಿ ಹೋಗುತ್ತೆ. ಏನೋ ಒಂದು ಅವುಗಳಿಗೆ ಅನಿಸಿರ್ಬೋದು, ಏನೋ ಒಂದು ಘಟನೆ ತುಂಬಾ ಕೆಟ್ಟ ಘಟನೆ ಮರ್ತು ಬಿಡ್ಬೋದು ಅಂತ. ಆದ್ರೆ ಅಷ್ಟೊಂದು ಬುದ್ಧಿ ಅವುಗಳಿಗೆ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ಅವುಗಳ ಮೇಲೆ ಪರಿಣಾಮ ಬೀರೋದಂತೂ ಪ್ರಾಣಿ ಪಕ್ಷಿಗಳ ಮೇಲೆ ಖಂಡಿತ. ಪ್ರಾಣಿ ಪಕ್ಷಿಗಳಿಗೇನು ಮಾನವನ ಮೇಲೆ ಪರಿಣಾಮ ಬೀರುತ್ತೆ ಅಂದ್ರೆ ಅರ್ಥ ಮಾಡ್ಕೋಬೇಕು ನೀವು. ಮಾನವನ ಮೇಲೆ ಪರಿಣಾಮ ಬೀರತ್ತೆ ಅಂದ್ರೆ ಸೈಕಲಾಜಿಕಲಿ ನಾನು ಹೇಳ್ತಾ ಇರೋದು. ಅಂದ್ರೆ ಮಾನಸಿಕ ದೃಷ್ಟಿಯಿಂದ ಖಂಡಿತ ನಮ್ಮೆಲ್ರಿಗೂ ಭಯ ಆಗಲ್ವ? ಕತ್ಲೆಗೆ ಯಾರಿಗಿಷ್ಟ? ಯಾರಿಗೂ ಇಷ್ಟ ಇಲ್ಲ. ಇವತ್ತೇನೋ ನಮಗೆ ಒಳ್ಳೆ ನಿಯಾನ್ ದೀಪಗಳಿದೆ, ಇವಾಗಂತೂ LED ದೀಪಗಳು ಬಂದ್ಬಿಟ್ಟಿದೆ. ಒಂದು ಕಾಲದಲ್ಲಿ 2000 3000 ವರ್ಷದಿಂದ, ಯಾಕೆ ಈಗಲೇ 400 ವರ್ಷದಿಂದ ಎಲ್ಲಿ ಬೀದಿ ದೀಪಗಳಿತ್ತು? 100 ವರ್ಷಗಳ ಹಿಂದೆ ಬೆಂಗಳೂರಿಗೆ ಬಂದಿತ್ತು, 100-120 ವರ್ಷದ ಕೆಳಗೆ. ಅದಕ್ಕೆ ಮುಂಚೆ ಬೀದಿ ದೀಪ ಇರಲಿಲ್ಲ, ಮನೆಗಳಲ್ಲಿ ದೀಪ ಇರಲಿಲ್ಲ. ಈ 1000 ವರ್ಷದಿಂದ ತಗೊಂಡ್ರಂತೂ ಏನೂ ಇರಲಿಲ್ಲ. ಹಾಗಾಗಿ ಮನುಷ್ಯನಿಗೆ ಈ ರೀತಿ ಕತ್ಲೆ ಆದಾಗ, ಪ್ರತಿನಿತ್ಯವೂ ಹುಟ್ಟಿ ಅಸ್ತಮಿಸುವಂತಹ ಸೂರ್ಯ ಇದಕ್ಕಿದ್ದಂತೆ ಏನೋ ಬದಲಾವಣೆ ಆಗೋಯ್ತಪ್ಪ ಅಂದ್ರೆ ಖಂಡಿತ ಅದರಿಂದ ಮಾನಸಿಕವಾಗಿ ಮಾನವನಿಗೆ ಭಯ ಉಂಟಾಗೋದು ಸಹಜನೇ. ಆ ಭಯ ಇನ್ನೂ ಉಳ್ಕೊಂಡೇ ಬಂದ್ಬಿಟ್ಟಿದೆ ಮಾನವನಲ್ಲಿ. ಇಷ್ಟು ವಿದ್ಯುತ್ ಇರ್ಬೋದು, ಏನೇ ಇರ್ಬೋದು, ಇದು ಸಹಜ, ಏನು ಮಾಡೋಕ್ಕಾಗಲ್ಲ. ಮನುಷ್ಯ ಅನ್ನೋನು ಏನು ಅವನು ಸೂಪರ್ ಹ್ಯೂಮನ್ ಅಲ್ಲ, ಅವನಿಗೂ ಭಾವನೆಗಳಿದೆ. ಇದರಿಂದ ಆಚೆ ಬರೋದು ಎಲ್ರಿಗೂ ಪಶುಗಳು ಪಕ್ಷಿಗಳು ಎಲ್ಲ ಜೀವಿಗಳೇ, ಮಾನವನೂ ಒಬ್ಬ ಜೀವಿ, ಆದರೆ ಬುದ್ಧಿಜೀವಿ. ಹಾಗಾಗಿ ಅವನು ಇರುವಂತಹ ಅವನು ಯಾವ ನಾಗರಿಕತೆಯಲ್ಲಿ ಬೆಳೆದ ಅಥವಾ ಬೆಳೆದ್ಲು, ಯಾವ ರೀತಿ ಅವರ ಮನಸ್ಸು ಯಾವ ರೀತಿ ರೂಪಿಸಲ್ಪಟ್ಟಿರುತ್ತೆ, ಈ ಕಲ್ಚರಲ್ ಫ್ಯಾಕ್ಟರ್ಸ್, ಈ ಸಾಂಸ್ಕೃತಿಕ ಅಂಶಗಳಿಂದಾಗಿ ಇದೆಲ್ಲ ಬಹುಮುಖ್ಯವಾದ ಪಾತ್ರ ವಹಿಸುತ್ತೆ ಇದರಲ್ಲಿ. ಆದ್ರೆ ಮನುಷ್ಯ ಸಾಕಷ್ಟು ಹೊರಗೆ ಬಂದಿದ್ದಾನೆ ಇದರಿಂದ, ಆದರೆ ಪಶು ಪಕ್ಷಿಗಳಿಗೆ ಇನ್ನೂ ಅಷ್ಟಾಗಿ ಗೊತ್ತಾಗ್ತದೆ. ಆಲ್ ರೈಟ್. ಸೊ ಆಚಾರ್ಯರೇ, ಅದೇ ಈಗ ಗ್ರಹಣ ಅಂದ್ರೆ ಭಯ ಪಡ್ಲೇಬೇಕಾ, ಆತಂಕ ಇರಲೇಬೇಕಾ ಅನ್ನೋದು ಒಂದು ಪ್ರಶ್ನೆ. ಜೊತೆಗೆ ಅದ್ರ ಬಗ್ಗೆ ಏನು ಹೇಳುತ್ತೆ ಜ್ಯೋತಿಷ್ಯ ಶಾಸ್ತ್ರ ಅನ್ನೋದು? ನಕಾರಾತ್ಮಕತೆ ಅನ್ನೋದು ಗ್ರಹಣದ ಜೊತೆಗೆ ಜೋತು ಬಿದ್ದ ಹಾಗೇನೆ ಇರುತ್ತಾ? ಏನು ಹೇಳ್ತೀರಾ ಬಗ್ಗೆ?
ಇಲ್ಲಿ ಜ್ಯೋತಿಷ್ಯ ಅಂತಕ್ಕಂಥದ್ದು ಏನಪ್ಪ ಅಂದರೆ, ಜ್ಯೋತಿಷ್ಯ ಅಂದ ತಕ್ಷಣ ಏನೋ ನಾವು ಮೌಢ್ಯತೆ ಅಂತಕ್ಕಂಥದ್ದು ಎಲ್ಲರ ಮನಸ್ಸಿನೆಲ್ಲ ತುಂಬಿಟ್ಟಿದೆ. ಆದರೆ ಜ್ಯೋತಿಷ್ಯದಲ್ಲಿ ಈಗ ಯಾಕೆಂದರೆ ನಮ್ಮ ಸ್ನೇಹಿತರು ಅತ್ಯಂತ ಅದ್ಭುತವಾಗಿ ವಿಶ್ಲೇಷಣೆ ಮಾಡ್ತಿದ್ರು. ಪ್ರಸಾದ್ ಸರ್ ಅವರು ತುಂಬ ಚೆನ್ನಾಗಿ ಮಾಡಿದ್ರು. ಮತ್ತು ಭರತ್ ಅವರು ಒಂದು ಪ್ರಶ್ನೆ ಕೇಳಿದ್ರು ನನಗೆ, ಇಲ್ಲಿ ಮಾತಾಡ್ತಾ ಇದ್ದಾಗ ಹೇಳಿದರು, ನಮ್ಮದಲ್ಲೂ ಕೂಡ ಅವ್ರು ಹೇಗೆ 15 ದಿನಗಳಿಗೆ ಸೂರ್ಯನು ಮತ್ತು ಚಂದ್ರನ ಪ್ರಭಾವ ಹೇಗೆ ಪರಿವರ್ತನೆ ಆಗುತ್ತೋ, ಭೂಮಿಯ ಮೇಲೆ ಹೇಗೆ ಪರಿವರ್ತನೆ ಆಗುತ್ತೋ, ಹಾಗೆ ನಮ್ಮ ಜ್ಯೋತಿಷದಲ್ಲೂ ಕೂಡ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಅಂತ 2 ಪಕ್ಷಗಳಿದ್ದಾವೆ. ಈ ಕೃಷ್ಣ ಪಕ್ಷದಲ್ಲಿ ಸೂರ್ಯ ಕ್ಷಯಕ್ಕೆ ಹೋದರೆ, ಶುಕ್ಲ ಪಕ್ಷದಲ್ಲಿ ಚಂದ್ರ ಕ್ಷಯಕ್ಕೆ ಹೋದರೆ, ಶುಕ್ಲ ಪಕ್ಷದಲ್ಲಿ ಚಂದ್ರ ವೃದ್ಧಿಗೆ ಹೋಗ್ತಾನೆ. ಅಂಥ ಸಂದರ್ಭದಲ್ಲಿ ಗ್ರಹಣಗಳಾದಾಗ ಅದರದ್ದು ಪ್ರಭಾವ ಬೇರೆ ರೀತಿಯಾಗಿರುತ್ತೆ. ಆಮೇಲೆ ನಮ್ಮ ಪ್ರಸಾದ್ ಸರ್ ಹೇಳಿದ ಹಾಗೆ ಜ್ಯೋತಿಷ್ಯಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ಗಣಿತ. ವಿಜ್ಞಾನಕ್ಕೆ ಬೇಕಾಗಿರ್ತಕ್ಕಂಥ ಸಾಧನೆಗಳೇನು? ವಿಜ್ಞಾನವನ್ನು ಸಾಧನೆಗಳು ಹೊರತುಪಡಿಸಿ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಜ್ಯೋತಿಷ್ಯವನ್ನು ಗಣಿತಯುಕ್ತವಾಗಿ ಮಾಡ್ತಕ್ಕಂಥದ್ದೇ ಜ್ಯೋತಿಷ್ಯ. ನೀವು ಗಣಿತವನ್ನು ಕ್ಯಾಲ್ಕುಲೇಟ್ ಇಲ್ದಿರಾ ಏನನ್ನು ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಈಗ ಆರ್ಯಭಟರು ತಿಳಿಸಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಇಲ್ಲಿ ಚಂದ್ರನಿಂದ ಭೂಮಿಯಿಂದ ನೆರಳು ಆದಾಗ ನಮಗೆ ಗ್ರಹಣ ಆಗುತ್ತೆ ಅಂತಕ್ಕಂಥದ್ದು ಆರ್ಯಭಟರು ತಿಳಿಸಿದರು. ಇದಕ್ಕಿಂತ ಲಕ್ಷಾಂತರ ವರ್ಷಗಳ ಹಿಂದೆನೇ ಸೂರ್ಯ ಸಿದ್ಧಾಂತದಲ್ಲಿ ಗ್ರಹಣಾಧಿಕಾರ ಅಂತಕ್ಕಂಥದ್ದನ್ನು ತಿಳಿಸಿದ್ದಾರೆ. ಅದನ್ನ ಇವಾಗ ಏನು ಪ್ರಸಾದ್ ಸರ್ ಅವರು ತಿಳಿಸ್ತಾ ಇದ್ರು, ಯಥಾವತ್ತಾಗಿರ್ತಕ್ಕಂಥದ್ದು ಗ್ರಹಣ ಅಧಿಕಾರ. ಗ್ರಹಣದ ಅಧಿಕಾರಗಳೇನು ಅಂದರೆ, ಸೂರ್ಯನಿಗೆ ಗ್ರಹಣ ಸಮಯದಲ್ಲಿ ಉಂಟಾಗುವಂಥ ಅಧಿಕಾರ ಹೇಗಿರುತ್ತೆ ಅಂತಕ್ಕಂಥದ್ದು ನಾವು ಆರ್ಯಭಟರಿಗಿಂತ ಮುಂಚಿತವಾಗಿದ್ದಂಥ ಋಷಿಮುನಿಗಳು ತಿಳಿಸಿರ್ತಕ್ಕಂಥದ್ದು. ಆದರೆ ಆರ್ಯಭಟರು ಬಂದ ನಂತರದಲ್ಲಿ ನಮ್ಮ ಧರ್ಮಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನ ಸಿಕ್ತು. ಅದಾದ ನಂತರದಲ್ಲಿ ಬಂದಿರತಕ್ಕಂಥದ್ದು ಬ್ರಹ್ಮಸ್ಫುಟ ಸಿದ್ಧಾಂತ ಇರ್ಬೋದು, ಬ್ರಹ್ಮಗುಪ್ತ ಶಾಸ್ತ್ರ ಅಂದರೆ ಸಿದ್ಧಾಂತ ಪುರಾಣವಾಗಿರ್ತಕ್ಕಂಥದ್ದು, ಸಿದ್ಧಾಂತ ಶಿರೋಮಣಿಯಲ್ಲಿ ಇರ್ತಕ್ಕಂಥದ್ದು. ಅದಾದ ನಂತರದಲ್ಲಿ ಭಾಸ್ಕರಾಚಾರ್ಯರು ಬಂದರು. ವಿಶೇಷವಾಗಿ ನಮಗೆ ಸಂಖ್ಯೆಗೆ 0 ಕೊಟ್ಟು ಹೇಗೆ ನಮ್ಮನ್ನು ಇವತ್ತಿನ ದಿವಸ ಪ್ರಪಂಚದ ಉತ್ತುಂಗ ಸ್ಥಾನಕ್ಕೆ ಕರ್ಕೊಂಡು ಹೋದ್ರು, ಹಾಗೆ ವರಾಹ ಮಿಹಿರರು ಬಂದ ನಂತರದಲ್ಲಿ ಜ್ಯೋತಿಷ್ಯಕ್ಕೊಂದು ವಿಶೇಷವಾದಂಥ ಆವಿಷ್ಕಾರ ಸಿಗ್ತಕ್ಕಂಥದ್ದಾಗಿತ್ತು. ಯಾಕಂದರೆ ನಮ್ಮ ಋಷಿಗಳು ಬಹಳ ಮುಖ್ಯವಾಗಿ ನಮಗೆ ಜ್ಯೋತಿಷ್ಯವನ್ನು ವಿಜ್ಞಾನದಿಂದ ಹೊರಗಿಡಲಿಲ್ಲ, ವಿಜ್ಞಾನದ ಒಳಗಡೆ ಇಟ್ಕೊಂಡು ಕರ್ಕೊಂಡು ಬಂದಿದ್ದಾರೆ. ವಿಜ್ಞಾನ ಆನಂತರದಲ್ಲಿ ನಮ್ಮ ಲೌಕಿಕ ಬದುಕಿನ ಒಡನಾಟಕ್ಕೆ ಬಂದಿದ್ದು ಯಾವಾಗ? ವಿಜ್ಞಾನ ಹುಟ್ಟಿದ್ದು ಯಾವಾಗ? ಸರ್ವೇಸಾಮಾನ್ಯವಾಗಿ ಒಂದು 400-500 ವರ್ಷ ಅಥವಾ 1000 ವರ್ಷ ತೊಗೊಂಡ್ಬಿಡೋಣ. ಲಕ್ಷಾಂತರ ವರ್ಷದ ಕೆಳಗಡೆ ನಮ್ಮ ಋಷಿಮುನಿಗಳು ಇದೆಲ್ಲವನ್ನು ಕೂಡ ವಿಜ್ಞಾನದಲ್ಲಿ ಇಟ್ಟುಕೊಟ್ಟಿದ್ದಾರೆ. ಈಗ ನಮ್ಮ ಪ್ರಸಾದ್ ಸಾರ್ ಹೇಳಿದ ಹಾಗೆ ಎಲ್ಲವನ್ನು ಕೂಡ ಈಗ ಮನುಷ್ಯನ ಮೇಲೆ ಪ್ರಭಾವ ಬೀರಲ್ಲ, ಖಂಡಿತ ಬೀರುತ್ತೆ. ಪ್ರಾಣಿ ಪಕ್ಷಿಗಳ ಮೇಲೆ ಬೀರಲ್ವಾ? ಖಂಡಿತ ಬೀರುತ್ತೆ. ಅದಕ್ಕೆ ನಾನು ಪ್ರಾರಂಭದಲ್ಲಿ ಏನು ಮಾಡಿದೆ, ಎಲ್ಲದಕ್ಕೂ ಒಳ್ಳೇದಾಗಲಿ ಅಂತೇಳಿ ಪ್ರಾರ್ಥನೆ ಮಾಡಿದೆ. ಯಾಕಂದರೆ ದೈವಾಧೀನಂ ಜಗತ್ಸರ್ವಂ ಮಂತ್ರಾಧೀನಂತ ದೈವತ ಅಂತ ಹೇಳುತ್ತೆ ಶಾಸ್ತ್ರ. ಮಂತ್ರ ಯಾರ ಅಧೀನದಲ್ಲಿರುತ್ತೋ ಅವನು ಯಾರಿಗೆ ಬೇಕಾದರೂ ಕೂಡ ಆಶೀರ್ವಾದವನ್ನು ಮಾಡಬಹುದು ಅಂತ. ಅಂದ್ರೆ ಅವನದಲ್ಲ, ಅದು ಆ ದೇವತಾ ಸ್ವರೂಪವಾಗಿರ್ತಕ್ಕಂಥ ಮಂತ್ರಮುಖೇಣವಾಗಿ ಲೋಕ ಸಮಸ್ತ ಸುಖಿನೋ ಭವಂತು ಅಂತೇಳಿ ಪ್ರತಿಯೊಬ್ಬರು ಕೂಡ ತಿಳಿಸ್ತೀವಿ. ಈಗ ಒಂದು ಹುಟ್ಟಿದಬ್ಬ ಬಂದಾಗ ದೀರ್ಘಾಯುಷ್ವಂತನಾಗಪ್ಪ ಅಂತ ಹೇಳ್ತೀವಿ, ಒಂದು ಹೆಣ್ಣು ಮಗಳು ಬಂದಾಗ ದೀರ್ಘ ಸುಮಂಗಲಿ ಭವ ಅಂತ ಹೇಳ್ತೀವಿ. ಹೇಗೆ ಅದೆಲ್ಲವೂ ಕೂಡ ನಮಗೆ ವಿಜ್ಞಾನವನ್ನು ನಾವು ಹೇಗೆ ಅಂದರೆ, ಗಣಿತ ಇಲ್ದಿರೋ ವಿಜ್ಞಾನ ಇಲ್ಲ. ವಿಜ್ಞಾನವನ್ನು ನಾವು ನೋಡಬೇಕಾದ್ರೆ ವೈಜ್ಞಾನಿಕವಾಗಿ ನಾವೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಾದ್ರೆ ಅವ್ರಿಗೊಂದು ಸಾಧನ ಬೇಕು. ಆ ಸಾಧನೆ ಇಲ್ಲದೆ ಇದ್ದರೆ ಅವ್ರು ಏನನ್ನು ಕೂಡ ಅವ್ರು ರಿಸರ್ಚ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸಾಧನೆ ಏನಿದ್ರೆ ತಾನೇ ಅವ್ರು ಸಾಧನೆ ಮಾಡ್ಲಿಕ್ಕೆ. ಈಗ ಸೂರ್ಯನನ್ನು ನಾವು ಹಾಗೆ ನೋಡಬಾರ್ದು ಅಂತ ಹೇಳಿದ್ರು, ಕರೆಕ್ಟು. ಅದನ್ನು ಸಾವಿರಾರು ಲಕ್ಷಾಂತರ ವರ್ಷಗಳ ಕೆಳಗಡೆನೆ ನಮ್ಗೆ ಅದನ್ನು ನಿರೂಪಣೆ ಮಾಡಿದ್ದಾರೆ. ಯಾರು ನೋಡಬಾರ್ದು? ದುರ್ಬಲರಾಗಿರ್ತಕ್ಕಂಥವ್ರು ನೋಡಬಾರ್ದು ಅಂತ ಹೇಳಿದರು ಅಲ್ವಾ. ದುರ್ಬಲ ಅಂದರೆ ನಮ್ಮ ಕಣ್ಣಿಗೆ, ಯಾಕಂದರೆ ಪಂಚೇಂದ್ರಿಯಗಳಲ್ಲಿ ಅತ್ಯಂತ ಶ್ರೇಷ್ಠಪ್ರದವಾಗಿರ್ತಕ್ಕಂಥ ಕಣ್ಣು. ಈ ಕಣ್ಣಿಗೆ ಡ್ಯಾಮೇಜ್ ಆದರೆ ಜಗತ್ತು ಶೂನ್ಯವಾಗ್ಬಿಡುತ್ತೆ. ಆ ಕಾರಣದಿಂದ ಇಂಥ ಸಂದರ್ಭಗಳಲ್ಲಿ ಅವಘಡಗಳಾಗುತ್ತೆ ಅಂತಕ್ಕಂಥ ಕಾರಣದಿಂದ ಎಷ್ಟೋ ಸಾವಿರಾರು ವರ್ಷಗಳ ಕೆಳಗಡೆ ನಮ್ಮ ಋಷಿಗಳು ಇದನ್ನ ಪ್ರತ್ಯೇಕವಾಗಿ ಹೇಳಿಲ್ಲ, ಪ್ರತ್ಯಕ್ಷವಾಗಿ ಹೇಳಿದ್ದಾರೆ. ಇದೇ ನಮ್ಮ ಶಾಸ್ತ್ರ. ಗುರುಗಳೇ, ಇಲ್ಲಿ ಜ್ಯೋತಿಷ್ಯದಲ್ಲಿ ಮಾರ್ಪಾಡಾಗಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಯಾಕೆಂತ ಹೇಳಿದ್ರೆ ಸೈನ್ಸ್ಗಿಂತ ಹಳೇದು ಜ್ಯೋತಿಷ್ಯ. ಆ ಕಾಲದ ನಂಬಿಕೆಗಳನ್ನ ಸ್ವಲ್ಪ ಬದಲಾಯಿಸ್ಕೊಳ್ಬೇಕು ಅಂತ ನಿಮ್ಗೆ ಯಾವತ್ತಾದ್ರೂ ಅನ್ಸಿದೆ ಅಂತ ಹೇಳಿದ್ರೆ? ಈ ಹಿಂದೆ ಏನಾಗಿತ್ತು ಅಂದ್ರೆ ಸೂರ್ಯಗ್ರಹಣ ಆದ್ರೆ ಮನೆಯಿಂದ ಹೊರಗೆ ಬರಬಾರ್ದು ಅಂತ. ಅಫ್ಕೋರ್ಸ್ ಗುರುಪ್ರಸಾದ್ ಅವ್ರು ಹೇಳಿದ ರೀತಿ ಅವತ್ತು ಲೈಟ್ ಇರ್ಲಿಲ್ಲ, ಪವರ್ ಸಪ್ಲೈಗಳಿರ್ಲಿಲ್ಲ, ಹೊರಗೆ ಕಾಲಿಡೋದಕ್ಕೆ ಅಸಾಧ್ಯ, ಕೆಲ್ಸಕ್ಕೆ ಹೋಗೋದಕ್ಕೆ ದಾರಿನೇ ಕಾಣದೇ ಇರುವಂತ ಪರಿಸ್ಥಿತಿ. ಹಾಗಾಗಿ ಹೇಳಿದ್ದಿರ್ಬೋದು. ಇವತ್ತಿನ ಕಾಲಕ್ಕೆ ಅದನ್ನ ಮಾರ್ಪಾಡು ಮಾಡ್ಕೋಬಹುದಾ? ಏನ್ ಅನ್ಸುತ್ತೆ ನಿಮಗೆ? ಯುಗ ಯುಗಾದಿಗಳಲ್ಲಿಯೂ ಕೂಡ ಸೂರ್ಯನ ಸಮಯ ಏನಾದ್ರೂ ಹಗಲಿನ ಸಮಯ ವ್ಯತ್ಯಾಸ ಆಗಿದೆಯಾ? ರಾತ್ರಿಯ ಸಮಯ ವ್ಯತ್ಯಾಸ ಆಗಿದೆಯಾ? ನೀವೊಂದು ಫಾರ್ ಎಕ್ಸಾಂಪಲ್ ಉದಾಹರಣೆ ಹೇಳೋಣ. ನಾಳೆ ಬೆಳಗ್ಗೆ ಇವತ್ತು ನಾಳೆ ಯಥಾವತ್ತಾಗಿ ನಮ್ಗೆ 6 ಕಾಲಕ್ಕೆ ಸೂರ್ಯೋದಯ ಆಗುತ್ತೆ. ಒಂದು ಪಕ್ಷ 3 ಗಂಟೆಗೆ ಸೂರ್ಯೋದಯ ಆಯಿತು ಅಂತ ಇಟ್ಕೊಳ್ಳಿ. ನಮ್ಮ ಮನಸ್ಸಿನಲ್ಲಿ ಏನು ಮಾಡುತ್ತೆ? ಒಂದು ಕಡೆ ಕುತೂಹಲ ಬಿಡುತ್ತೆ, ಇನ್ನೊಂದು ಕಡೆ ಭಯ ಬಂದ್ಬಿಡುತ್ತೆ. ಬರಲ್ವಾ? ಖಂಡಿತ. ರಾತ್ರಿ 8 ಗಂಟೆ ತನಕ ಸೂರ್ಯ ಇದ್ದಾನೆ ಅಂದರೆ ನಮ್ಗೆ ಒಂದು ಕಡೆ ಅದು ನಮ್ಗೆ ಕುತೂಹಲ ಮೂಡಿಸಿದ್ರು ಕೂಡ ಮನಸ್ಸಿನಲ್ಲಿ ಭಯಭ್ರಾಂತಿ ಹುಟ್ಟುತ್ತೆ. ಸಹಜವಾಗಿ ಪ್ರಕೃತಿಯ ಮಡಲಲ್ಲಿ ನಾವು 84 ಲಕ್ಷ ಜೀವರಾಶಿಗಳು ಎಲ್ಲ, ಈಗ ಕೇಚರಗಳು, ಭೂಚರಗಳು, ಜಲಚರಗಳು, ವಾಯುಚರಗಳು ಎಲ್ಲವೂ ಕೂಡ ಸೇರಿಸಿದೆ 84 ಲಕ್ಷ ಜೀವರಾಶಿಗಳು ಇರ್ತಕ್ಕಂಥ ಎಲ್ಲ ಪಕ್ಷಿ ಪ್ರಾಣಿಗಳ ಮೇಲೂ ಕೂಡ ಇದರ ಗ್ರಹಣದ ಪ್ರಭಾವ ಖಂಡಿತವಾಗಿ ಬೀರುತ್ತೆ. ಅದನ್ನ
ಯಾಕೆ ಸ್ತಬ್ಧವಾಗಿ ಯಾಕೆ ಮಾಡ್ತಾ ಇದ್ರು ನೋಡಿ. ಕೇವಲ ಈಗ ನಮ್ಗೆ ಮನೆ ಇದೆ, ನಾವು ಮನೆಯಲ್ಲಿ ನಾವು ಬಾಗಿಲು ಹಾಕೊಂಡು ಮನೆ ಒಳಗಡೆ ಇರ್ತೀವಿ, ಮತ್ತು ಹೊರಗಡೆ ಇರ್ತಕ್ಕಂಥ ಪ್ರಕೃತಿ ಮಡಲಲ್ಲಿ ಇರ್ತಕ್ಕಂಥ ಪ್ರಾಣಿ ಪಕ್ಷಿಗಳು ಏನು ಬಾಗಿಲು ಹಾಕೊಂಡಿರ್ತವೆ, ಏನು ಬಾಗಿಲು ಹಾಕೊಂಡಿರ್ತವೆ? ನಾವೇನೋ ಸೂರ್ಯನನ್ನು ನೋಡಬಾರ್ದು, ಯಾಕಂದ್ರೆ ಅದು ನೋಡುತ್ತೆ, ಸೂರ್ಯನನ್ನು ನೋಡುವಂಥ ಸಾಧ್ಯತೆಗಳು ಇರ್ತಕ್ಕಂಥದ್ದಾಗುತ್ತೆ. ಆ ಕಾರಣದಿಂದಾನೇ ನಾನೇನು ಹೇಳ್ತಾ ಇದ್ದೀನಿ, ಬಿನಾ ಸೈನ್ಸ್ ಜ್ಯೋತಿಷ್ಯ ಇಲ್ಲ. ಜ್ಯೋತಿಷ್ಯವನ್ನ ನಾವು ಸೈನ್ಸಲ್ಲಿ ಇಟ್ಟು ನೋಡ್ತೀವಿ, ಸೈನ್ಸ್ ಇಲ್ದಿರ ಬಿನಾ ಜ್ಯೋತಿಷ್ಯ ಇಲ್ಲ. ಯಾಕಂದ್ರೆ ಈಗ ನಾವು ಏನು ಮಾಡ್ತೀವಿ, ನೋಡಬೇಡಿ ಅಂತ ಹೇಳಿದ್ದನ್ನ ಭಗವಂತ ಏನು ಮಾಡ್ತಾನೆ, ಅಪ್ರತ್ಯಕ್ಷವಾಗಿದ್ದನ್ನು ಪ್ರತ್ಯಕ್ಷ ಮಾಡ್ತಾನೆ, ಎಲ್ಲವನ್ನು ಕೂಡ ಮುಚ್ಚುತ್ತಾನೆ. ನೋಡು, ಸೂರ್ಯನಿಂದ ಈ ಸಮಯದಲ್ಲಿ ನೀವೆಲ್ಲ ನೋಡೋದ್ರಿಂದ ಈ ರೀತಿಯಾದ ಕ್ಷಾಕಿರಣಗಳು ನಿಮ್ಮ ಮೇಲೆ ಪ್ರಭಾವ ಬೀರುತ್ತೆ, ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಅದು ಸಂಪೂರ್ಣವಾಗಿ ಬಂದ್ ಆಗುತ್ತೆ. ಓಕೆ, ಅಗೇನ್ ಇಟ್ ಇಸ್ ಸೈನ್ಸ್.